ಕಾಯಿಗಳು ಕಟ್ಟಿರುತ್ತೆ, ಕಾಯಿಗಳು ಉದುರಿ ಹೋಗ್ತಕ್ಕಂಥ ಸನ್ನಿವೇಶ ಇರುತ್ತೆ. ಜಾಸ್ತಿ ಮಳೆ ಆದಾಗ ತುಂಬ ಡ್ರಾಪ್ ಆಗುತ್ತೆ, ಎಲೆಗಳು ರೋಗ ರುಜಿನಗಳು ಬರ್ತವೆ, ಇಳುವರಿಯಲ್ಲಿ ಕುಂಠಿತವಾಗುತ್ತೆ. ಒಂದು ಸಾರಿ ಮಳೆನೇ ಬರಲ್ಲ. ಮಳೆ ಬಂದಾಗ ಸುಮಾರು ಈ ವರ್ಷ ನೋಡಿ, ಸುಮಾರು ವರ್ಷ 15 ದಿವಸ ಆಯಿತು, ಆದರೂ ಸಹ ಮಳೆ ಬರಲಿಲ್ಲ ಅಲ್ಲಿ. ಇತ್ತೀಚೆಗೆ ಸ್ಟಾರ್ಟ್ ಆಗಿದೆ, ಈಗ ಇತ್ತೀಚೆಗೆ 2 ದಿವಸದಿಂದ ಸ್ಟಾರ್ಟ್ ಆಗಿದೆ. ಬಟ್ಟು ಈ ಥರ ಆಗ್ತಕ್ಕಂಥ ಸನ್ನಿವೇಶಗಳಿದ್ದಾವೆ, ಒಂದೇ ಅಲ್ಲ. ಅದರಲ್ಲಿ ಬೆಲೆಗಳ ಮೇಲೆ ಅದರ ನೋಡಿ ಹಾರ್ವೆಸ್ಟ್ ಮಾಡೋದಕ್ಕೆ ಲೇಬರ್ ಸಿಗಲ್ಲ. ಅದೇ ರೀತಿ ಬೆಳೆ ಅಂದಾಜಿನಲ್ಲಿ ವ್ಯತ್ಯಾಸಗಳು ಆಗ್ತಾ ಇರ್ತವೆ. ಒಂದೇ ಅಲ್ಲ, ಅಲ್ಲಿ ತೊಂದರೆಗಳಿದ್ದಾವೆ. ಹೇಗೆ ನಮ್ಮ ಅಡಿಕೆ ತೋಟಗಳಲ್ಲಿ ಏನು ತೊಂದರೆಗಳಿದ್ದಾವೆ, ಅಲ್ಲಿ ತೊಂದರೆಗಳಿರ್ತವೆ. ಆ ತೊಂದರೆಗಳನ್ನು ಮೀರಿ ನಾವು ಬೆಳಿಬೇಕಾಗತ್ತೆ. ನೈಸರ್ಗಿಕವಾಗಿ ವಾತಾವರಣಕ್ಕೆ ಪೂರಕವಾಗಿ ಬೆಳ್ತಕ್ಕಂಥ ಬೆಳೆ ಬೇರೆ, ನಾವು ಕೃತಕವಾಗಿ ಬೆಳ್ತಕ್ಕಂಥ ಬೆಳೆಯೂ ಬೇರೆ. ಬಟ್ ಬೆಳೆಯಲ್ಲಂತಲ್ಲ, ಕಾಫಿ ಈ ಪ್ರದೇಶದಲ್ಲಿ ಬೆಳಿಬೋದು. ನೀವು ಸ್ವಲ್ಪ ಕೃತಕವಾಗಿ ಹೊಸ ವೈಜ್ಞಾನಿಕ ಕ್ರಮಗಳನ್ನು ಅಳವಡಿಸ್ಕೊಂಡು, ನಮಗೆ ಸಿಗ್ತಕ್ಕಂಥ ವೈಜ್ಞಾನಿಕ ಕ್ರಮಗಳನ್ನು ಇಳಿಸ್ಕೊಂಡು ಈ ಪ್ರದೇಶದಲ್ಲಿ ಬೆಳಿಬೋದು. ಆಲ್ರೆಡಿ ಬೆಳೀತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ನಾವು ನೋಡಿದಾಗೆ ಉಪ್ಪಿನಂಗಡಿಯಲ್ಲಿ ಚಂದ್ರಶೇಖರ್ ಸರ್ ಅವ್ರ ತೋಟದಲ್ಲಿ ಬೆಳೀತಾ ಇದ್ದಾರೆ. ಸುಮಾರು ವರ್ಷದಿಂದ 30 ವರ್ಷದಿಂದ ಕಾಫಿ ಇದೆ ಅವ್ರ ತೋಟಗಳಲ್ಲಿ. ಅದನ್ನು ಅಧ್ಯಯನ ಮಾಡಿದ್ದೀವಿ. ಅದೇ ರೀತಿ ಗೋವಿಂದ ಭಟ್ ಸರಲ್ಲಿ ಸುಮಾರು 10 ರಿಂದ 15 ವರ್ಷದಿಂದ ಅವರು ಕಾಫಿಯನ್ನು ತುಂಬ ಅಚ್ಚುಕಟ್ಟಾಗಿ ಬೆಳ್ತಕ್ಕಂಥ ಇಲ್ಲೇ ಇದ್ದಾರೆ, ನಿಮ್ಮೆ ಮುಂದ್ಗಡೆನೇ ಇದ್ದಾರೆ. ಅವ್ರನ್ನೂ ಕೇಳ್ಬೋದು ನೀವು. ಅಜಿತ್ ಪ್ರಸಾದ್ ರಾಯ್ ಅವರು ತುಂಬ ವೈಜ್ಞಾನಿಕವಾಗಿ ಡ್ರಿಪ್ ಇರಿಗೇಷನ್ ಎಲ್ಲ ಮಾಡ್ತಕ್ಕಂಥದ್ದು, ಅವರು ಇದ್ದಾರೆ ಇಲ್ಲಿನೇ. ನೆಕ್ಸ್ಟ್ ನಾವು ಅಧ್ಯಯನವನ್ನು ಮಾಡಿದಾಗ ಈ ಪ್ರದೇಶದಲ್ಲಿ ಸುಳ್ಯ ಭಾಗದಲ್ಲೇ ಮಾಡಿರ್ತಕ್ಕಂಥದ್ದು ಕಾಫಿಯನ್ನು ಮಾಡಿದ್ದಾರೆ. ಕಾಫಿ ಸಹ ಇಲ್ಲಿ ಅರಳತ್ತೆ, ಕಾಫಿ ಹೂ ಬರುತ್ತೆ, ಹೂ ಕೈ ಕಟ್ಟುತ್ತೆ. ಇಲ್ಲಿ ವಾತಾವರಣ ಪೂರ್ವಕ್ಕೆ ಬೆಳಿಬೋದು. ಬಟ್ಟು ಅವೆಲ್ಲ ನಾನು ಹೇಳಿದ ಹಾಗೆ ಸುಮಾರು ಏನು ಫ್ಯಾಕ್ಟ್ರೀಸ್ಗಳಿದ್ದಾವೆ, ಅದನ್ನೆಲ್ಲ ನಾವು ಮ್ಯಾಡಿಫೈ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಇಲ್ಲೇ ನಮ್ಮ ಸುಳ್ಯ ಪಕ್ಕದಲ್ಲೇ ಬೆಳೆದಿರ್ತಕ್ಕಂಥ ತುಂಬ ಜಾಸ್ತಿ ಇಳುವರಿಯನ್ನು ಕೊಡ್ತಕ್ಕಂಥ ಕಾಫಿ ಗಿಡಗಳನ್ನು C/R ಬೆಳೆದಿದ್ದಾರೆ. ನೆಕ್ಸ್ಟ್ ಇಲ್ಲಿ ಈ ಥರ ಬೆಳೆಗಳನ್ನು ನಾವು ಈ ಪ್ರದೇಶದಲ್ಲಿ ನಾವು ನೋಡಿದ್ದೀವಿ, ಅಧ್ಯಯನ ಮಾಡಿದ್ದೀವಿ. ಈ ಪ್ರದೇಶದಲ್ಲಿ ಬೆಳೀತಾರೆ, ಯಾಕಂದರೆ ಆ ವಾತಾವರಣಕ್ಕೆ ಪೂರಕವಾಗಿ ಮಾಡಿಕೊಂಡು ಕಾಫಿಯನ್ನು ಬೆಳೀತಾ ಇದ್ದಾರೆ. ನೆಕ್ಸ್ಟ್ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು, ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಹಂತಗಳನ್ನು ಹೇಳ್ತಾ ಹೋಗ್ತೀನಿ. ನಾನು ಮೊದಲೇದಾಗಿ ಹೇಳಿದೆ, ನಿಮಗೆ ಲ್ಯಾಂಡು ಯಾವ ಥರ ಬೇಕು, ಯಾವ ಒಂದು ಪ್ಲೇಸಲ್ಲಿ ನೀವು ಈ ಕಾಫಿಯನ್ನು ನಾವು ನೆಡಬೇಕು ಅನ್ನೋದನ್ನು ನೀವು ಸಿಲೆಕ್ಟ್ ಮಾಡ್ತಿರೋ, ಅದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ನೀರಾವರಿ ವ್ಯವಸ್ಥೆ ಬೇಕು, ನೀರು ಬೇಕಾಗತ್ತೆ. ತದನಂತರ ಮಣ್ಣು ತುಂಬ ಚೆನ್ನಾಗಿರ್ತಕ್ಕಂಥ ಮಣ್ಣು ಇರಬೇಕು. ನಾನು ಹೇಳಿದಾಗೆ ಮೊದಲೇ ಅದರ ಬಗ್ಗೆ ಗುಣಗಳ ಬಗ್ಗೆ ಹೇಳಿದ್ದೀನಿ. ಆ ಒಂದು ಪೂರಕವಾಗಿರ್ತಕ್ಕ ಮಣ್ಣು ಬೇಕಾಗತ್ತೆ. ಅದರಲ್ಲಿ ಎಸ್ಪೆಷಲಿ ಹೇಳಬೇಕಂದ್ರೆ ಸಾವಯವ ಅಂಶ, ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳ್ತೀವಿ, ತುಂಬ ಜಾಸ್ತಿ ಇರಬೇಕು. ಸ್ಲೈಟ್ಲಿ ಹುಳಿ ಮಾಡಿರ್ತಕ್ಕಂಥ ಮಣ್ಣು ಇರಬೇಕು. ಅದರಲ್ಲಿ ಸಮೃದ್ಧವಾಗಿರ್ತಕ್ಕಂಥ ಪೋಷಕಾಂಶಗಳು ಸಹ ಆ ಮಣ್ಣಿನಲ್ಲಿ ಇರಬೇಕು. ನೆಕ್ಸ್ಟ್ ಇದರಲ್ಲಿ ಮೊದಲೇ ಹೇಳಿದೆ, ಅಲ್ಟಿಟ್ಯೂಡ್ ಅಂತ ಹೇಳ್ತೀವಿ. ಎತ್ತರ ದೇಶದಿಂದ ನಮ್ಮ ಒಂದು ಸಮುದ್ರ ಮಟ್ಟದಿಂದ ಎತ್ತರ ಪ್ರದೇಶದಲ್ಲಿರಬೇಕು. ಅದು 500 ರಿಂದ 1000ವರೆಗೆ ರೋಬಸ್ಟ. ಈ ಪ್ರದೇಶದಲ್ಲಿ ಕಡಿಮೆ ಎತ್ತರ ಪ್ರದೇಶ ಇರೋದರಿಂದ ಸೂಕ್ತವಾಗಿರ್ತಕ್ಕಂಥ ಒಂದು ಶಿಫಾರಸನ್ನು ನಾವು ಅಂತರ ಬೆಳೆಯಾಗಿ ಶಿಫಾರಸನ್ನು ಮಾಡಿದ್ದೀವಿ. ಡೈರೆಕ್ಟಾಗಿ ಅಲ್ಲ, ಅಂತರ ಬೆಳೆಯಾಗಿ. ಯಾವುದೋ ಒಂದು ನೀವು ಅಡಿಕೆಯನ್ನು ಬೆಳೆದಿರ್ಬೋದು ಅಥವಾ ಬೇರೆ ಯಾವುದೋ ಬೆಳೆಯನ್ನು ಬೆಳೆದಿರ್ಬೋದು, ಆ ಬೆಳೆಯಲ್ಲಿ ಅಂತರ ಬೆಳೆಯಾಗಿ ಬೆಳೆಯಲು ಮಾತ್ರ ನಾವು ಶಿಫಾರಸನ್ನು ಮಾಡಿದ್ದು ನಮ್ಮ ಸಂಸ್ಥೆಯಿಂದ. ಹೀಗಾಗಿ ರೋಬಸ್ಟವನ್ನು ನಾವು ಶಿಫಾರಸನ್ನು ಮಾಡಿದ್ದೀವಿ. ಈ ರೋಬಸ್ಟ ಆಲ್ಮೋಸ್ಟ್ 500 ರಿಂದ 1000 ಒಳಗೆ ಈ ಪ್ರದೇಶದಲ್ಲಿ 200, ಮ್ಯಾಕ್ಸಿಮಮ್ 250 ಸಿಗ್ಬೋದು ಸಮುದ್ರದಿಂದ ಮಟ್ಟಕ್ಕೆ. ಈ ಪ್ರದೇಶದಲ್ಲಿ ಬೆಳೆಯಲ್ಲಂತಲ್ಲ, ಬೆಳೀತಾರೆ. ಅದೇ ರೀತಿ ಲೊಕೇಶನ್ನು ಯಾವಾಗಲೂ ವೆಸ್ಟರ್ನ್ ಎಕ್ಸ್ಪೋಸರ್ ಇರಬಾರ್ದು. ಡೈರೆಕ್ಟ್ ಮಧ್ಯಾಹ್ನದ ಬಿಸಿಲುಗಳು ಗಿಡಗಳ ಮೇಲೆ ಬರದ ಹಾಗೆ ಆ ಒಂದು ಜಾಗೃತ ವಹಿಸಬೇಕು. ಅವಾಯ್ಡ್ ಮಾಡಿ ನೀವು ಅದನ್ನು ಬೆಳಿಬೇಕು. ಬಹುಶಃ ಅದು ಈ ಪ್ರದೇಶದಲ್ಲಿ ಬರಲ್ಲ ಕಾಣಿಸುತ್ತೆ, ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ವಿಂಡ್ ಬ್ರೇಕರ್ಸ್ಗಳನ್ನ ಆಗಬೇಕು. ಯಾಕಂದರೆ ಜಾಸ್ತಿ ನಮಗೆ ವಿಂಡ್ ಬ್ರೇಕರ್ಸ್ ಇತ್ತಂದರೆ ಆ ಗಿಡಗಳು ತೊಂದರೆಗಳಾಗಲ್ಲ, ಬ್ರೇಕ್ ಆಗಲ್ಲ, ಅದರಲ್ಲಿ ಎಲೆಗಳಿಗೆ ಪ್ರೆಷರ್ ಆಗಲ್ಲ. ಹೀಗಾಗಿ ಅವನ್ನೆಲ್ಲ ಅಳವಡಿಸ್ಬೇಕಾದ್ರೆ ಇಲ್ಲಿ ಯಾವ ತೊಂದರೆಗಳು ಬರಲ್ಲ. ಯಾಕಂದರೆ ಎಲ್ಲ ದಟ್ಟವಾಗಿರ್ತಕ್ಕಂಥ ಅರಣ್ಯ ಇರೋದರಿಂದ ಜಾಸ್ತಿ ಗಾಳಿ ಗಿಡಗಳು ಬರಲ್ಲ ಕಾಣಿಸುತ್ತೆ. ನೆಕ್ಸ್ಟ್ ಎಲ್ಲ ಹೇಳಿ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಇದರಲ್ಲಿ ನಮಗೆ ಕಾಡು ಜಾತಿ ಮರಗಳು, ನಾವು ಕಾಫಿಯನ್ನು ಬೆಳೀತಾ ಇದ್ದರೆ ಅಲ್ಲಿ ಸ್ವಲ್ಪ ಕಾಡು ಜಾತಿ ಮರಗಳು ಇದ್ದರೆ ತುಂಬ ಒಳ್ಳೆಯದು. ಯಾಕಂದರೆ ಈ ಕಾಡು ಜಾತಿ ಮರಗಳ ಬೇರುಗಳು ತುಂಬ ಆಳವಾಗಿ ಹೋಗುತ್ತೆ. ಆಳವಾಗಿ ಹೋಗಿ ಆಳವಾದ ಮಣ್ಣಿನಲ್ಲಿ ಸಿಗತಕ್ಕಂಥ ಪೋಷಕಾಂಶಗಳನ್ನು ಹೀರಿಕೊಂಡು ಮೇಲ್ಪದರ ಮಣ್ಣಲ್ಲಿ
ಅಂದರೆ ನಮ್ಮ ಕಾಫಿ ಬೆಳೆ ಬೆಳೀತಕ್ಕಂಥದ್ದು ಸುಮಾರು 9 ಇಂಚ್ ಮಾತ್ರ. ಬೇರುಗಳು ಸಾಮಾನ್ಯ 90ಕ್ಕಿಂತಲೂ ಹೆಚ್ಚು 90% ಏನು ಕಾಫಿ ಗಿಡದ ಬೇರುಗಳಿದ್ದಾವೆ ಅವು 9 ಇಂಚಲ್ಲಿ ಮಾತ್ರ 22 ಸೆಂಟಿಮೀಟ್ರಲ್ಲಿ ಮಾತ್ರ ಕೇಂದ್ರೀಕೃತವಾಗಿರುತ್ತೆ. ಹೀಗಾಗಿ ಮೇಲ್ಪದರ ಮಣ್ಣಲ್ಲಿ ಈ ಒಂದು ಆಳವಾಗಿ ಬೆಳೆದಿರ್ತಕ್ಕಂಥ ಕಾಡು ಮರಗಳ ಪೋಷಕಾಂಶಗಳು ಎಲೆಗಳಿಂದ ಬರ್ತಕ್ಕಂಥದ್ದು ಡಿಕಂಪೋಸ್ ಆಗಿ ಎಲೆಗಳಿಂದ ಬಂದಿರತಕ್ಕಂಥ ಪೋಷಕಾಂಶಗಳನ್ನು ಆ ಮೇಲ್ಪದರಲ್ಲೇ ಹಾಕಿ ಮತ್ತಷ್ಟು ಮಣ್ಣನ್ನು ಫಲವತ್ತಾಗಿ ಮಾಡ್ತಕ್ಕಂಥ ಕಾರ್ಯಗಳು ಮಾಡ್ತಾ ಇದ್ದಾವೆ. ಹೀಗಾಗಿ ಈ ಒಂದು ಕಾಡು ಜಾತಿಯ ಮರಗಳಲ್ಲಿ ಎಸ್ಪೆಷಲಿ ಹೇಳಬೇಕಂದ್ರೆ ಹತ್ತಿ ಮರ, ಜಾಕ್ ಫ್ರೂಟು, ಮಾವಿನ ಅಂದರೆ ವೈಲ್ಡ್ ಮ್ಯಾಂಗೋ, ಈ ಥರ ಅಲ್ಬಿಜಿಯಾ, ಬಸರಿ ಏನು ಹೇಳ್ತೀವಲ್ಲ ಅವೆಲ್ಲ ಹಾಕ್ಕೊಂಡಿದ್ದೇ ಆದರೆ ನಮಗೆ ಮಣ್ಣನ್ನು ಸಂರಕ್ಷಣೆ ಮಾಡಬಹುದು, ಅದಕ್ಕೆ ಪೂರಕವಾಗಿರ್ತಕ್ಕ ಪೋಷಕಾಂಶಗಳನ್ನು ಒದಗಿಸ್ಬೋದು, ಅದರಲ್ಲಿ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆಯನ್ನು ವೃದ್ಧಿಸಿ ಉತ್ತಮವಾಗಿರ್ತಕ್ಕಂಥ ಕಾಫಿಯನ್ನು ಬೆಳ್ಕೋಬೋದು. ಅದು ಇಂಪಾರ್ಟೆಂಟು. ಎರಡನೇದಾಗಿ ನಾವು ಮಣ್ಣನ್ನು ಕಾನ್ಸರ್ವ್ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡಬೇಕು. ಒಂದು ಮಣ್ಣನ್ನು ಕಾನ್ಸರ್ವ್ ಮಾಡೋದ್ರ ಜೊತೆಗೇ ಮಣ್ಣು ಕಾನ್ಸರ್ವ್ ಮಾಡ್ತೀವಿ ಅಂದರೆ ಮಣ್ಣನ್ನು ನಾವು ಸಂರಕ್ಷಣೆ ಮಾಡಿದರೆ ಅದರಲ್ಲಿ ಪೋಷಕಾಂಶಗಳು ತುಂಬ ಜಾಸ್ತಿ ಉಳ್ಕೊಳ್ಳುತ್ತೆ. ಎರಡನೇದಾಗಿ ನೀರನ್ನು ಹಿಡಿದಿಟ್ಕೊಳ್ತಕ್ಕಂಥ ಶಕ್ತಿ ಇರುತ್ತೆ. ನಮಗೆ ಬೇರುಗಳಿಗೆ ಜಾಸ್ತಿ ಗಿಡಗಳಿಗೆ ಪೋಷಕಾಂಶಗಳ ವಸ್ತುಗಳನ್ನು ಒದಗಿಸೋಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಈ ಸಾಯಿಲ್ ಕನ್ಸರ್ವೇಷನ್ ಪ್ರಾಕ್ಟೀಸ್ಗಳನ್ನು ನಾವು ಕಂಪಲ್ಸರಿ ಮಾಡಬೇಕಾಗತ್ತೆ. ಯಾವಾಗ ನಿಮ್ಮ ಒಂದು ಬೆಳೆ, ನಿಮ್ಮ ಒಂದು ಕಾಫಿ ಬೆಳೀತಕ್ಕಂಥ ಪ್ರದೇಶ ಇಳಿಜಾರು 20%ಗಿಂತ ಜಾಸ್ತಿ ಹೋದಾಗ ಟೆರೆಸಿಂಗ್ ಮಾಡಬೇಕಾಗತ್ತೆ. ನಾವು ಮನೆಗೆ ಹೇಗೆ ಟೆರೆಸ್ ಮಾಡ್ತಿರ್ತೀವಲ್ಲ ಆ ಥರ ಟೆರೆಸಿಂಗ್ ಮಾಡಿದರೆ ತುಂಬ ಸೂಕ್ತವಾಗಿ ಕೆಲಸಗಳನ್ನು ಈ ಒಂದು ಕಾಫಿ ಬೆಳೆಯಲ್ಲಿ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿವರೆಗೆ ಏನೇನು ಬೇಕಾಗಿತ್ತು ಕಾಫಿ ಬೆಳೆಗೆ ಅನ್ನೋದ್ರ ಬಗ್ಗೆ ಹೇಳಿದೆ. ಈಗ ಕಾಫಿ ಬೆಳೆ ಆದಮೇಲೆ ನಿಮಗೆ ಬೀಜ ಬೇಕಾಗತ್ತೆ, ಅಂದರೆ ಸಸಿಗಳು ಬೇಕಾಗತ್ತೆ. ಸಸಿಗಳನ್ನು ಹೇಗೆ ನಾವು ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳಬೇಕಾದ್ರೆ ಇದು ಕಾಡು ಏನು ಬೇಕಂದರೆ ಇವೆಲ್ಲ ಬೇಕಾಗತ್ತೆ. 5:3:2 ಕಾಡು ಮಣ್ಣು, ಮರಳು ಮತ್ತು ಸಗಣಿ ಗೊಬ್ಬರದ ಒಂದು ಮಿಶ್ರಣ ಬೇಕಾಗತ್ತೆ. ಅದನ್ನು ಸರಿಯಾಗಿ ಜಾಡಿಯಲ್ಲಿ ನೀವು ಜರಡಿ ಮಾಡಿಬಿಟ್ಟು ನೀವು ಮಣ್ಣನ್ನು, ಮರಳನ್ನು ಮತ್ತು ಸಗಣಿಗಳನ್ನು ಸರಿಯಾದ ಮಿಶ್ರಣ ಮಾಡಿ ನೆಕ್ಸ್ಟ್ ಈ ಥರ ಮಾಡ್ಕೋಬೇಕು. ಮಣ್ಣನ್ನು ಮಿಶ್ರಣ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ನೀವು ಪಾಲಿಬ್ಯಾಗಲ್ಲಿ ಅಂದರೆ 5x9 ಅಥವಾ 5x8 ಈ ಥರ ಗಾತ್ರದ ಒಂದು ಪಾಲಿಬ್ಯಾಗಿನಲ್ಲಿ ನೀವು ಸಸಿಗಳನ್ನು ನೆಡಬೇಕಾಗತ್ತೆ. ನೆಕ್ಸ್ಟ್ ನೆಟ್ಬಿಟ್ಟು ಅದಕ್ಕೆ ಪೂರಕವಾಗಿರ್ತಕ್ಕ ಒಂದು ನರ್ಸರಿ ಮಾಡ್ಕೋಬೇಕಾಗತ್ತೆ. ಇದು ಏನಪ್ಪ ಅಂದರೆ ಪ್ರೈಮರಿ ನರ್ಸರಿ ಆ್ಯಂಡ್ ಸೆಕೆಂಡ್ರಿ ನರ್ಸರಿ ಅಂತ 2 ಬರ್ತವೆ. ಪ್ರೈಮರಿ ನರ್ಸರಿ ಬೆಡ್ಡನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ಬೀಜಗಳು ಬೇಕಾದರೆ ನಮ್ಮ ಸಂಸ್ಥೆಯಲ್ಲಿ ಡೈರೆಕ್ಟಾಗಿ ಉತ್ಕೃಷ್ಟವಾಗಿರ್ತಕ್ಕಂಥ ಚೆನ್ನಾಗಿರ್ತಕ್ಕಂಥ ಬೀಜಗಳೇ ಸಿಗ್ತವೆ. ನಾವು ಸಾಮಾನ್ಯವಾಗಿ ಬೀಡ್ರ್ ಸೀಡ್ ಅಂತ ಹೇಳ್ತೀವಿ. ವಿಜ್ಞಾನಿಗಳಿಂದ ಡೆವಲಪ್ ಆಗಿರ್ತಕ್ಕ ತಳಿಗಳಿರ್ತವೆ. ಆ ತಳಿಗಳನ್ನು ನಾವು ಸಾಮಾನ್ಯವಾಗಿ ಅಕ್ಟೋಬರ್ ತಿಂಗಳಲ್ಲಿ ನೋಟಿಫಿಕೇಷನ್ ಮಾಡ್ತೀವಿ. ನಮ್ಮ ಸಂಸ್ಥೆಯಿಂದ ಅಕ್ಟೋಬರ್ ತಿಂಗಳಲ್ಲಿ ನೋಟಿಫಿಕೇಷನ್ ಮಾಡ್ತೀವಿ. ನೀವು ಆ ಸಮಯದಲ್ಲಿ ಬುಕ್ ಮಾಡಿದ್ದೇ ಆದರೆ ನಿಮಗೆ ನಾವು ಬೀಜಗಳನ್ನು ನಮ್ಮ ಸಂಸ್ಥೆಯಿಂದ ಒದಗಿಸಲು ಕೊಡ್ತೀವಿ. ಬಟ್ ಬೇರೆ ಕಡೆ ತೊಗೋದಕ್ಕಿಂತಲೂ ನಮ್ಮ ಸಂಸ್ಥೆಯಲ್ಲೇ ನೀವು ಬುಕ್ ಮಾಡಿ ತೊಗೊಳ್ಳೋದು ತುಂಬ ಉತ್ತಮ. ಅದೇ ರೀತಿ ಏನು ಮಾಡ್ತಾರೆ ಅಂದರೆ ಎಪಿಯೋದವರು ಸುಳ್ಯ ಎಪಿಯೋದು ಸರ್ ಇದ್ದಾರಲ್ಲ, ಈರಪ್ಪ ಸರ್ ಇದ್ದಾರಲ್ಲ, ಅವರು ನಮ್ಮ ಸಂಸ್ಥೆಯಲ್ಲಿ ಸುಮಾರು 10, 20, 30, 40 kg ಬುಕ್ ಮಾಡಿ ಅವರು ಇಲ್ಲೇ ತಮ್ಮ ನರ್ಸರಿಯಲ್ಲಿ ಸಹ ಬೆಳೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಬೀಜಗಳನ್ನು ಉಪಯೋಗ ಮಾಡಿಬಿಟ್ಟು ಸಸಿಗಳನ್ನು ನೀಡ್ತಾ ಇದ್ದಾರೆ. ಮೊದಲನೇದಾಗಿ ಆ ಒಂದು ನಮಗೆ ನರ್ಸರಿ ಬೆಡ್ಗಳನ್ನು ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡಿದ ಮೇಲೆ 45 ದಿವಸ ಆದಮೇಲೆ ಅದು ಏನಾಗುತ್ತೆ, ಮೊಳಕೆ ಮೇಲೆ ಬರುತ್ತೆ. ಆ ಮೊಳಕೆ ಮೇಲೆ ಬಂದಾಗ ಅದನ್ನು ನಾವು ನಮ್ಮ ಮೇನ್ ಪಾಲಿಬ್ಯಾಗಲ್ಲಿ 5 ಅಥವಾ 5x9 ಅಥವಾ 6x9 ಆ ಒಂದು ಗಾತ್ರದ ಒಂದು ಪಾಲಿಬ್ಯಾಗಲ್ಲಿ ಮಣ್ಣನ್ನು ಹದಿಗಿಬಿಟ್ಟು ನಾವು ನಾಟಿ ಮಾಡಬೇಕಾಗಿದೆ. ಮಾಡಿದ್ದಾರೆ ನೋಡಿ ಈ ಕಡೆ. ನೆಕ್ಸ್ಟ್ ಇದು ನರ್ಸರಿ ಸೆಕೆಂಡ್ರಿ ನರ್ಸರಿ ಬೆಡ್ಡು ಈ ಥರ ಅದು ಬಂದಾದಮೇಲೆ ನೆಕ್ಸ್ಟ್ ಇಲ್ಲಿ ನೋಡಿ, ಇದು ನಾಟಿ ಮಾಡುವ ಸಮಯದಲ್ಲಿ ಇವೆಲ್ಲ ಬೇಕಾಗೆಲ್ಲ ಕಾಣಿಸುತ್ತೆ. ನೀವೇನಾದರೂ ಬೇಕಂತಂದರೆ ಮಾಡ್ಕೋಬೋದು, ಈ ಥರ ಮಾಡ್ಬೋದು ಅಂತ ಹೇಳಿಬಿಟ್ಟು ಈ ಟೋಪಿ ಸ್ಟೇಜಲ್ಲಿ ನೀವು ಬೀಜವನ್ನು ನಾಟಿ ಮಾಡಿದ ಮೇಲೆ ಟೋಪಿ ಸ್ಟೇಜಿಗೆ ಬರುತ್ತೆ 45 ದಿವಸ ಆದಮೇಲೆ. 45 ದಿವಸ ಆದಮೇಲೆ ನಾವೇನು ಮಾಡ್ತೀವಿ, ಅದನ್ನು ಟ್ರಾನ್ಸ್ಪ್ಲೇಟ್ ಮಾಡ್ತೀವಿ, ಪಾಲಿಬ್ಯಾಗಿಗೆ ಹಾಕ್ತೀವಿ. ಪಾಲಿಬ್ಯಾಗ್ ಹಾಕಿ ನಾವು ಸರಿಯಾದ ರೀತಿಯಲ್ಲಿ ಜೋಡಣೆ ಮಾಡಿಕೊಂಡು ಈಸಿಯಾಗಿ ನಮಗೇನಾದರೂ ವೀಡ್ಗಳನ್ನು ತೆಗೆಯೋದಾಗಲಿ, ನೀರುಗಳನ್ನು ಹಾಕೋದಾಗಲಿ, ಗೊಬ್ಬರಗಳನ್ನು ಹಾಕೋದಾಗಲಿ ಅಷ್ಟೇ ಪ್ರಮಾಣದಲ್ಲಿ ಒಂದು 3 ಅಡಿಗೆ ಪೂರಕವಾಗಿ ಬರ್ತಕ್ಕಂಥ ಕೆಲಸಗಳನ್ನು ನಾವು ಈ ಒಂದು ಪ್ರದೇಶದಲ್ಲಿ ಮಾಡ್ತೀವಿ. ನೆಕ್ಸ್ಟ್ ನಾಟಿ ಮಾಡಿದ ಮೇಲೆ ಅದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ನಾವು ಮಲ್ಚ್ ಮಾಡಬೇಕಾಗತ್ತೆ. ಮಲ್ಚ್ ಮಾಡೋದಕ್ಕೆ ಆದಷ್ಟು ನಾವು ಪ್ಯಾಡಿ ಸ್ಟ್ರಾಗಳನ್ನು ಯೂಸ್ ಮಾಡೋದಕ್ಕೆ ಸಲಹೆಯನ್ನು ಮಾಡ್ತೀವಿ. ನೆಕ್ಸ್ಟ್
ಇದೇ ರೀತಿ ನೋಡಿ ಹೇಳಿದ್ರಲ್ವ ನಿಮಗೆ 5x9 ಅಥವಾ 6x8 6x9 ಗಾತ್ರದ ಒಂದು ಪಾಲಿ ಬ್ಯಾಗಲ್ಲಿ ಅದಕ್ಕೆ ನಮಗೆ ಹೋಲ್ಗಳಿರಬೇಕು, ನೀರು ಸೀದೆ ಬಸಿಸಿ ಹೋಗಬೇಕು. ಯಾಕಂದರೆ ನಮಗೆ ಯಾಕೆ ಆ ಒಂದು ಹೇಳ್ತೀವಂದರೆ ಆ ಒಂದು 6 ತಿಂಗಳಿಗೆ ಬೇಕಾಗಿರ್ತಕ್ಕಂಥ ರೂಟ್ಸು ಅದು ಹೋಗಿ ಡೈರೆಕ್ಟ್ ಬೆಂಡ್ ಆಗಲ್ಲ. ಈ ಥರ ಅಂದರೆ ಅಷ್ಟೇ ಪ್ರಮಾಣದಲ್ಲಿ ಬೇಕು. ಕಾಫಿಗೆ ತುಂಬ ಇಂಪಾರ್ಟೆಂಟ್ ಏನಂತಂದರೆ ಆ ಒಂದು ಮೇನ್ ಸ್ಟೆಮ್ ಇದೆಯಲ್ಲ, ಈ ಮೇನ್ ಸ್ಟೆಮ್ಮು ಅಕಸ್ಮಾತ್ ಮೇನ್ ಸ್ಟೆಮ್ಮಲ್ಲಿ ಏನಾದರೂ ನಿಮಗೆ ಬೆಂಡ್ ಆಗಿಬಿಟ್ರೆ ಅದು ಭಾಳ ದಿವಸ ಬದುಕಲ್ಲ. ಹೀಗಾಗಿ ಈ ಒಂದು ಗಾತ್ರದ ಒಂದು ಪಾಲಿ ಬ್ಯಾಗನ್ನು ಮಾತ್ರ ಹೇಳ್ತೀವಿ. ಯಾಕಂದರೆ ಆ ಒಂದು ಗ್ರೋತನ್ನು ನೋಡ್ಕೊಂಡ್ಬಿಟ್ಟು ಆ ಒಂದು ಕಾಫಿ ಬೆಳೆಯ ಒಂದು ನೋಡ್ಕೊಂಡ್ಬಿಟ್ಟು ನಾವೇನು ಹೇಳ್ತೀವಿ, ಎಷ್ಟೇ ಪ್ರಮಾಣದ ಎತ್ತರ ಇರಬೇಕು, ಆ ಬೇರುಗಳು ಅಷ್ಟೇ ಇರಬೇಕು. ಇದರಿಂದ ನಮಗೆ ಜಾಸ್ತಿ ವರ್ಷ ನಮ್ಮ ತೋಟಗಳಲ್ಲಿ ಕಾಫಿ ಬೆಳೆ ಇಳಿಯುತ್ತೆ ಅನ್ನೋದು ಕಾರಣಕ್ಕೆ ಈ ಒಂದು ಗಾತ್ರದ ಒಂದು ಪಾಲಿ ಬ್ಯಾಗನ್ನು ಶಿಫಾರಸು ಮಾಡ್ತೀವಿ. ನೆಕ್ಸ್ಟ್ ಇದೇ ನೋಡಿ, ಇದೇ ರೀತಿ ನಾವು 45 ದಿವಸಗಳಿಗೆ ಬರುತ್ತೆ ಆ ಒಂದು ಸ್ಟೇಜಲ್ಲಿ ಇದ್ದಿರ್ತಕ್ಕಂಥ ಒಂದು ಕಾಫಿ ಮೊಳಕೆಯನ್ನು ತೊಗೊಂಡ್ಬಿಟ್ಟು ನಾವು ಪಾಲಿ ಬ್ಯಾಗಲ್ಲಿ ನೆಟ್ಟುಬಿಡ್ತೀವಿ. ಇದೇ ಒಂದು ಸರಿಯಾದ ಪದ್ಧತಿ. ನೆಕ್ಸ್ಟ್ ಇದು ಬಂದಾಗ ನಾವೇನು ಮಾಡ್ತೀವಿ, ಸರಿಯಾದ ಜೋಡಣೆ. ಈ 2 ಎಲೆಗಳು ಬಂದ ಬಟರ್ಫ್ಲೈ ಸ್ಟೇಜ್ ಅಂತ ಹೇಳ್ತೀವಿ. ಬಟರ್ಫ್ಲೈ ಥರನೇ 2 ರೆಕ್ಕೆಗಳು ಬಂದಿರುತ್ತೆ, 2 ಎಲೆಗಳು ಬಂದಿರ್ತವೆ. ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ನಾವು ಲೈನಿಂಗ್ ಹಾಕ್ತೀವಿ. ಲೈನಿಂಗ್ ಮಾಡಿಬಿಟ್ಟು ಸರಿಯಾದ ಜೋಡಣೆಯನ್ನು ಮಾಡ್ತೀವಿ. ನೆಕ್ಸ್ಟ್ ಈ ಥರ ಜೋಡಣೆ ಮಾಡಿದಾಗ ಅದರ ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಇದು 6 ತಿಂಗಳಾದಮೇಲೆ ನಾವು ಸಾಮಾನ್ಯವಾಗಿ ಈ ಒಂದು ಬೆಡ್ಗಳನ್ನು ಮಾಡ್ಕೊಂಡಿರ್ತೀವಿ. ಯಾವಾಗ ಜನವರಿಲಿ ಹಾರ್ವೆಸ್ಟ್ ಆಗುತ್ತೆ, ಏಪ್ರಿಲ್ ಮಾರ್ಚಲ್ಲಿ ಅದನ್ನು ನಡ್ಕೊಂಡ್ಬಿಟ್ಟು ಇದು ಸೆಪ್ಟೆಂಬರ್ ಅಕ್ಟೋಬರ್ಗೆ ರೆಡಿ ಆಗುತ್ತೆ. ಸೆಪ್ಟೆಂಬರಲ್ಲಿ ರೆಡಿ ಆಗುತ್ತೆ ಇಷ್ಟೊಂದು ಹೈಟಿಗೆ. ಅದು ಸೂಕ್ತವಾದ ಸಮಯ. ಯಾಕಂದರೆ ಟ್ರಾನ್ಸ್ಪ್ಲಾಂಟಿಂಗ್ ಈ ಸೆಕೆಂಡರಿ ನರ್ಸರಿಯಲ್ಲಿ ಆದಮೇಲೆ ಇದು ಸರಿಯಾದ ಸಮಯ. ಒಂದು ಸೆಪ್ಟೆಂಬರಲ್ಲಿ ನೀವು ನಡೆಯಲು ಯೋಗ್ಯವಾಗಿರ್ತಕ್ಕ ಸಮಯ ಆಗುತ್ತೆ. ಆ ಒಂದು ಗಾತ್ರದ ಒಂದು ನೀವು ಕಾಫಿ ಗಿಡವನ್ನು ನಿಮ್ಮ ತೋಟಕ್ಕೆ ನೆಡಲು ಸೂಕ್ತವಾಗಿರ್ತಕ್ಕಂಥ ಸಮಯ. ನೆಕ್ಸ್ಟ್ ಇದು ನೋಡಿ, ಇಲ್ಲೇ ಮಾಡಿರ್ತಕ್ಕಂಥ ಸುಳ್ಯ ಭಾಗದಲ್ಲಿ ಈರಪ್ಪ ಸರ್ ಮಾಡಿರ್ತಕ್ಕಂಥ ಒಂದು ನರ್ಸರಿ ಮಾಡಿದ್ದಾರೆ. ಇದು ಇಲ್ಲೇ ನೋಡಿದ್ದು, ಇಲ್ಲೇ ಮಾಡಿರ್ತಕ್ಕಂಥದ್ದು. ಅದು ನಾವು ಕೊಟ್ಟಿರ್ತಕ್ಕಂಥ ಒಂದು ಕಾಫಿ ತಳಿನೇ C/6 ಕೊಟ್ಟಿದ್ದೀವಿ. ಅವರಿಗೆ ಅರೇಬಿಕನ್ನು ಕೊಟ್ಟಿದ್ದೀವಿ. ಇತ್ತೀಚಿನ ನೆಕ್ಸ್ಟ್ ಇಯರಿಂದ ಈ ಟಿಶ್ಯೂ ಕಲ್ಚರ್ ಪ್ಲ್ಯಾಂಟ್ಸು ಸಹ ಬರುತ್ತೆ. ನಾವು ನಮ್ಮ ಸಂಸ್ಥೆ ಜೈನ್ ಇರಿಗೇಷನ್ ಜೊತೆ ಸಂಯೋಗದಲ್ಲಿ ಸುಮಾರು ಲಕ್ಷ ಈ ಕಾಫಿ ಟಿಶ್ಯೂ ಕಲ್ಚರ್ ಪ್ಲ್ಯಾಂಟ್ಸ್ಗಳನ್ನು ನಾವು ರೆಡಿ ಮಾಡ್ತಾಯಿದ್ದೀವಿ ನೆಕ್ಸ್ಟ್ ಇಯರಿಂದ. ಇದು ನೋಡ್ಬೋದು, ನಿಮಗೆ ಎಷ್ಟು ಗಾತ್ರದಲ್ಲಿ ಎಷ್ಟು ಅಡಿಯಲ್ಲಿ ನಿಮಗೆ ಕಾಫಿಯನ್ನು ನೆಡಬೇಕು ಅನ್ನೋದು ನಿಮ್ಮ ಒಂದು ಇಂಟ್ರೆಸ್ಟ್ ಮೇಲೆ. ಇಲ್ಲಿ ಸಾಮಾನ್ಯವಾಗಿ ನಾವು ಅಂತರ ಬೆಳೆಯಾಗಿ ನಾವು ಶಿಫಾರಸನ್ನು ಮಾಡುವುದೇ ಆದರೆ 9x9 ನೀವು ಸಾಮಾನ್ಯವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಸಾಮಾನ್ಯ 9x9 ಅಂದರೆ 9 ಅಡಿ ಇಂಟು 9 ಅಡಿ ಒಂದು ಅಂತರದಲ್ಲಿ ಈ ಅಡಿಕೆಯನ್ನು ಬೆಳೀತಕ್ಕಂಥ ಮಧ್ಯದಲ್ಲಿ ನೀವು ಒಂದು ಗಿಡಗಳನ್ನು ನಡ್ಕೋಬೋದು. ಅದೇ ರೀತಿ ಪ್ಲ್ಯಾನ್ ಮಾಡ್ಕೋಬೋದು. ನಿಮ್ಗೆ ಯಾವ ಒಂದು ಅನುಕೂಲವಾಗುತ್ತೋ ಆ ಅನುಕೂಲಕ್ಕೋಸ್ಕರ ರೋಬೋಸ್ಟವನ್ನು 9x9ಗೆ ಸಹ ನೀವು ಮಾಡ್ಕೋಬೋದು. ನೆಕ್ಸ್ಟ್ ಮೊದಲು ಈ ನೆಡೋಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತಂದರೆ ಒಂದು ಗುಂಡಿಯನ್ನು ತೆಗಿಬೇಕಾಗತ್ತೆ. ಅದು ಗುಂಡಿ ಒಂದು ಗಾತ್ರ ಏನಿರಬೇಕಂದ್ರೆ 1.5 ಅಡಿ ಅಗಲ, 1.5 ಅಡಿ ಉದ್ದ, ಮತ್ತು ಆ ಒಂದು ಗಾತ್ರದ್ದು 1.5 ಅಡಿ ಉದ್ದ ಅಗಲ ಮತ್ತು ಆಳ ಆ ಗುಂಡಿಯನ್ನು ತೊಗೋಬೇಕು. ಆ ಗುಂಡಿಯಲ್ಲಿ ನಾವು ತೆಗೆದಾದ್ಮೇಲೆ ತೆಗಿಬೇಕು. ಯಾವಾಗ ಆಲ್ಮೋಸ್ಟ್ ಮಾರ್ಚಲ್ಲಿ ಓಪನ್ ಮಾಡಬೇಕು. ಮಾರ್ಚಲ್ಲಿ ಓಪನ್ ಮಾಡಿ ಅದನ್ನು ಒಂದು ತಿಂಗಳು ಕಂಪ್ಲೀಟಾಗಿ ಆಲ್ಮೋಸ್ಟ್ 15ರಿಂದ 20 ದಿವಸ ಅಲ್ಲಿ ಏನು ಕೆಲಸಗಳನ್ನು ಮಾಡಬಾರ್ದು, ಓಪನ್ನಾಗಿ ಬಿಟ್ಟುಬಿಡಬೇಕು. ಯಾಕಂದರೆ ಅಲ್ಲೆಲ್ಲ ವಾತಾವರಣಕ್ಕೆ ಅನುಗುಣವಾಗಿ ಆ ಮಣ್ಣು ರೆಡಿ ಆಗಬೇಕು. ಆಮೇಲೆ ಒಳಗಡೆ ಇರ್ತಕ್ಕಂಥ ಮಣ್ಣನ್ನು ಹೊರಗೆ ಹಾಕಿರ್ತೀರಲ್ಲ, ಒಂದು 20 ದಿವಸ ಆದಮೇಲೆ ಏನು ಮಾಡಬೇಕು, ಆ ಮಣ್ಣನ್ನು ಮತ್ತೆ ಒಂದು ಸಲ ಅದಕ್ಕೆ ಹಾಕಿಬಿಟ್ಟು ನಿಮಗೆ ಸಾಮಾನ್ಯವಾದನ್ನು ಬಿಟ್ಬಿಟ್ಟು ಆ ಒಂದು ಗುಂಡಿಯಲ್ಲಿ 1ರಿಂದ 2 kg ಕಾಂಪೋಸ್ಟನ್ನು ಹಾಕಬೇಕು. ಅದ್ರ ಜೊತೆಗೆ ರಾಕ್ ಫಾಸ್ಫೇಟನ್ನು ಹಾಕಬೇಕು. ಕಾಂಪೋಸ್ಟಿಗೆ ನೀವು ಮೊದಲೇ ಏನು ಮಾಡಬೇಕಾಗಿರ್ತಂದರೆ ಈ ಟ್ರೈಕೋಡರ್ಮಾದಿಂದ ನೀವು ಅದನ್ನು ಸರಿಯಾದ ಮಿಶ್ರಣ ಮಾಡಿರಬೇಕು. ಟ್ರೈಕೋಡರ್ಮಾ ಈಸ್ ಇಂಪಾರ್ಟೆಂಟು, ಅದು ಮಾಡಲೇಬೇಕು. ಅಕಸ್ಮಾತ್ ನೀವು ಮಾಡಿರಲಿಲ್ಲ ಅಂದರೆ ಅದಕ್ಕೆ ರೋಗ ಅಂಟು ಚಾನ್ಸಸ್ ಉಂಟು. ಯಾಕಂದರೆ ಈ ಸಾಮಾನ್ಯವಾಗಿ ಸಾವಯವ ಅಂಶಕ್ಕೆ ಜಾಸ್ತಿ ಈ ಸೂಕ್ಷ್ಮಾಣುಜೀವಿಗಳು ಇರ್ತವೆ.
ಅದರಲ್ಲಿ ರೋಗ ಬರತಕ್ಕಂಥ ಸೂಕ್ಷ್ಮಾಣುಜೀವಿಗಳು ಸಹ ಆ ಒಂದು ಕಾಂಪೋಸ್ಟಲ್ಲಿ ಇರ್ತವೆ. ಹೀಗಾಗಿ ಅದನ್ನು ನೀವು ಸರಿಯಾದ ಡಿಕಾಂಪೋಸ್ ಆಗಿರ್ತಕ್ಕಂಥ ಕಾಂಪೋಸ್ಟನ್ನೇ ಹಾಕಬೇಕು. ಅದ್ರ ಜೊತೆಗೆ ಈ ಟ್ರೈಕೋಡರ್ಮವನ್ನು ಸರಿಯಾಗಿ ನೀವು ಮಿಕ್ಸ್ ಮಾಡಲೇಬೇಕು. ಟ್ರೈಕೋಡರ್ಮ AMC ಅಂತಿರುತ್ತೆ, ಆ ಒಂದು ಅದನ್ನು ನೀವು ಮಿಕ್ಸ್ ಮಾಡಿ ಹಾಕಿದರೆ ತುಂಬ ಒಳ್ಳೆಯದು. ಇದು ಕೆಲಸಗಳನ್ನು ಮಾಡ್ತಕ್ಕಂಥ ಪಿಟ್ ಓಪನ್ ಮಾಡಬೇಕು. ಪಿಟ್ ಓಪನ್ ಮಾಡಿ 20 ದಿವಸ ಬಿಡಬೇಕು. ಆಮೇಲೆ ಅಲ್ಲಿ ಗಿಡ ನಡುವಾಗ ಅದರ ಸರೌಂಡಿಂಗ್ ಮಣ್ಣಲ್ಲಿ ಮುಚ್ಚಿಬಿಟ್ಟು ಆಮೇಲೆ ನೀವೇನು ಮಾಡಬೇಕಂದ್ರೆ ಕಾಂಪೋಸ್ಟನ್ನು ರಾಕ್ ಫಾಸ್ಫೇಟ್ ಅಥವಾ SSP ಸಿಂಗಲ್ ಸೂಪರ್ ಫಾಸ್ಫೇಟ್ ಜೊತೆ ಮಿಕ್ಸ್ ಮಾಡಿ ಆ ಕಾಂಪೋಸ್ಟನ್ನು ಮೊದಲೇ ಟ್ರೈಕೋಡರ್ಮಾದಲ್ಲಿ ಮಿಕ್ಸ್ ಮಾಡಿ ಹಾಕಬೇಕಾಗತ್ತೆ. ಇದು ತುಂಬ ನೆಕ್ಸ್ಟ್ ಅದಕ್ಕೆ ಹೇಳಿದಾಗೆ ಡಿಸೀಸ್ಗಳು ಬರ್ತಾ ಇರ್ತವೆ, ಅವನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ. ನೆಕ್ಸ್ಟ್ ಇದು ನಟ್ ಆದಮೇಲೆ ನಾನು ಹೇಳಿದಾಗೆ ಮಾರ್ಚಲ್ಲಿ ನೀವು ಲೈನ್ ಮಾರ್ಕಿಂಗ್ ಮಾಡ್ಕೋಬೇಕಾಗತ್ತೆ. ಲೈನ್ ಮಾರ್ಕಿಂಗ್ ಮಾಡಿ ಏಪ್ರಿಲಲ್ಲಿ ಪಿಟ್ ಓಪನ್ ಮಾಡಬೇಕು. ಪಿಟ್ ಓಪನ್ ಮಾಡಿದ ಮೇಲೆ ಮೇ ಜೂನಲ್ಲಿ ನಾವು ದಡಾಪ್ಗಳನ್ನು ನೆಡಬೇಕು. ದಡಾಪ್ಗಳನ್ನು ಯಾಕೆ ನೆಡಬೇಕು ಅಂತಂದರೆ ಇದು ನಾನು ಮೊದಲೇ ಹೇಳಿದಾಗೆ ಈ ನೆರಳನ್ನು ಚೆನ್ನಾಗಿ ಲೈಕ್ ಮಾಡ್ತಕ್ಕಂಥ ಒಂದು ಬೆಳೆ. ಫಿಲ್ಟ್ರ್ ಸೇಡ್ ಬೇಕು ಇದಕ್ಕೆ. ಈ ಫಿಲ್ಟ್ರ್ ಸೇಡು ತುಂಬ ಚಿಕ್ಕ ಗಿಡ ಇರುವುದರಿಂದ, ನೀವು ಬೆಳೀತಕ್ಕಂಥ ಕಾಫಿ ಗಿಡ ಹೊಸ ನಾಟಿ ಇರೋದರಿಂದ ಅದಕ್ಕೆ ದಡಾಪಿನ ಸೇಡ್ ಬೇಕಾಗತ್ತೆ. ಅದು ಜಾಸ್ತಿ ಡೈರೆಕ್ಟಾಗಿ ಸನ್ಲೈಟಿಗೆ ಎಕ್ಸ್ಪೋಸ್ ಆಗಬಾರ್ದು. ಆ ಕಾರಣಕ್ಕೆ ನೀವು ಮಾರ್ಚಲ್ಲಿ, ಏಪ್ರಿಲಲ್ಲಿ, ಜೂನ್ ಮತ್ತು ಮೇ ಜೂನಲ್ಲಿ ನೀವು ದಡಾಪೋ ಅಥವಾ ಗ್ಲಿಸ್ರಿಡಿಯಾವೋ ಆ ಥರದ ಒಂದು ಚಿಕ್ಕ ಸೇಡ್ ಮರಗಳು, ಸೆಕೆಂಡ್ರಿ ಟ್ರಯಲ್ ಸೇಡ್ ಅಂತ ಹೇಳ್ತೀವಿ, ಆ ಸೇಡನ್ನು ನೀವು ನೆಡಬೇಕಾಗತ್ತೆ. ತದನಂತರ ಆಗಸ್ಟ್ ಸೆಪ್ಟೆಂಬರಲ್ಲಿ ಪ್ಲ್ಯಾಂಟಿಂಗ್ ಮಾಡಬೇಕು. ಆಗಸ್ಟ್ ಸೆಪ್ಟೆಂಬರಲ್ಲಿ ನೀವು ಈ ಒಂದು 6 ತಿಂಗಳಿಗೆ ಬಂದಿರತಕ್ಕಂಥ ಒಂದು ಒಂದು ಸಸಿಯನ್ನು ನೀವು ನಡಲು ಸಮಯ ಯಾವುದಪ್ಪ ಅಂದರೆ ಅದು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ. ತದನಂತರ ಅದಕ್ಕೆ ಸರಿಯಾಗಿ ಮೆಲ್ಚ್ ಮಾಡಬೇಕು. ಒಂದು ಸಲ ನೀವು ನಾಟಿ ಮಾಡಿದ ಮೇಲೆ ಅದಕ್ಕೆ ಸರಿಯಾಗಿ ಮಲ್ಚ್ ಮಾಡಬೇಕಾಗತ್ತೆ. ಅಲ್ಲಿಂದ ನೀರು ಜಾಸ್ತಿ ಇವಾಪ್ರೇಟ್ ಆಗಬಾರ್ದು. ಅಲ್ಲಿ ಸಮೃದ್ಧವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಬೇಕು ಆ ಬೆಳವಣಿಗೆಗೆ. ಹೀಗಾಗಿ ಅದೊಂದು ಮಲ್ಚಿಂಗ್ ಕಂಪಲ್ಸರಿ ಮಾಡಬೇಕಾಗಿದೆ. ಮಲ್ಚಿಂಗ್ ಆದಮೇಲೆ ನೆಕ್ಸ್ಟ್ ಇದು ಇಂಪಾರ್ಟೆಂಟು, ಅದಕ್ಕೆ ಸ್ಟ್ಯಾಕಿಂಗ್ ಅಂತ ಹೇಳ್ತೀವಿ ನಾವು. ಆ ಗಿಡಕ್ಕೆ ವಿಂಡ್ಗಳಿಗೆ ಅಥವಾ ಗಾಳಿಗೆ ಜಾಸ್ತಿ ಅಳಿಗಾಡಿದರೆ ಅದು ಲೂಸ್ ಆಗಿಬಿಡತ್ತೆ. ಹೀಗಾಗಿ ಅದರ ಬೆಳವಣಿಗೆ ಕುಂಠಿತ ಆಗತ್ತೆ. ಅದಕ್ಕೆ ಏನು ಮಾಡ್ತೀವಿ, ಅದು ಅಳಿಗಾಡಬಾರ್ದಕ್ಕೆ ಆ ಗಿಡದಕ್ಕೆ ಓರೆವಾಗಿ ಅಡ್ಡಲಾಗಿ ಸ್ಟಾಕಿಂಗ್ ಕೊಡ್ತೀವಿ. 2 ಗಡ್ಡೆಗಳಿಗೆ ಕೊಡಲೇಬೇಕು. ಕೊಟ್ಟಿದ್ರೆ ಆದರೆ ಅದು ಚೆನ್ನಾಗಿ ಒಂದೇ ಸ್ಟೇಟಾಗಿ ಬೆಳೀತಕ್ಕಂಥ ಕಾಫಿ ಗಿಡ ಬೆಳೆಯುತ್ತೆ. ನೆಕ್ಸ್ಟ್ ಅದಕ್ಕೆ ಹಟ್ಟಿಂಗು ಇಂಪಾರ್ಟೆಂಟು. ಹಟ್ಟಿಂಗು ಮಾಡಬೇಕು. ಯಾಕಂದರೆ ಮಂಕಿಗಳು ಇರ್ತವೆ, ಬೇರೆ ಕಾಡು ಪ್ರಾಣಿಗಳಿರ್ತವೆ, ಅವೆಲ್ಲ ತೊಂದರೆಗಳು ಮಾಡ್ತಕ್ಕಂಥ ಚಾನ್ಸಸ್ ಇರ್ತವೆ. ಹೀಗಾಗಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ನೀವು ಏನು ಮಾಡಬೇಕು, ಹಟ್ಟಿಂಗ್ ಮಾಡಬೇಕಾಗುತ್ತೆ. ಅದನ್ನ ರಕ್ಷಣೆ ಮಾಡೋದಕ್ಕೆ ಸುತ್ತಲೂ ನೀವು ಏನಾದರೂ ರಕ್ಷಣೆ ಕವಚವನ್ನು ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಈ ದಡಾಪು ಅಥವಾ ಗ್ಲಿಸ್ರಿಡಿಯಾ ಆ ಥರ ಬರಬೇಕು. ಅದು ಜೂನಲ್ಲಿ ಬಂದಿರತಕ್ಕಂಥ 2-3 ದಿವಸ ಆದಮೇಲೆ, ಒಂದು 2 ತಿಂಗಳಾದಮೇಲೆ ಆ ಹಂತಕ್ಕೆ ಬರುತ್ತೆ. ಅದು ಫಿಲ್ಟ್ರ್ ಸೇಡ್ಗಳನ್ನು ಕೊಡುತ್ತೆ. ನೆಕ್ಸ್ಟ್ ಇವು ಕನ್ಸರ್ವೇಷನ್ ಪ್ರಾಕ್ಟೀಸಸನ್ನು ಕಂಪಲ್ಸರಿ ಮಾಡಬೇಕು. ಯಾಕಂದರೆ ಈ ನೀರನ್ನು ಮತ್ತು ಮಣ್ಣನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸಗಳು ಆಗಬೇಕು. ತುಂಬ ಸ್ಟೀಪ್ ಲ್ಯಾಂಡ್ ಇತ್ತಂದರೆ ನೀವು ಕನ್ಸರ್ವೇಷನ್ ಪ್ರಾಕ್ಟೀಸಸ್, ಟೆರೆಸ್ಸಿಂಗ್ ಆಗಲಿ, ಕೌಂಟ್ರ್ ಪ್ಲ್ಯಾಂಟಿಂಗ್, ಕೌಂಟ್ರ್ ಬೌಂಡ್ಸ್ ಆಗಲಿ ಎಲ್ಲ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಅದರಲ್ಲಿ ಏನಪ್ಪ ಅಂದರೆ ಇನ್ನೊಂದು ಏನಪ್ಪ ಅಂದರೆ ನಾವೇನು ಹೇಳ್ತೀವಿ ಅಂದರೆ ತೊಟ್ಟಿಲು ಗುಂಡಿ ಅಂತ ಹೇಳ್ತೀವಿ, ಕ್ರೆಡೆಲ್ ಪಿಟ್ಸ್ ಅಂತ ಹೇಳ್ತೀವಿ. ಕ್ರೆಡೆಲ್ ಪಿಟ್ಸನ್ನು ಕಂಪಲ್ಸರಿಯಾಗಿ ಮಾಡಬೇಕು. 1 ಅಡಿ ಅಗಲವಾಗಿ 1.5 ಅಡಿ ಉದ್ದವಾಗಿರ್ತಕ್ಕಂಥ ಒಂದು ಟ್ರೆಂಚನ್ನು ತೆಗಿಬೇಕು. ಎಷ್ಟು ಅಡಿ ಬೇಕು ಅಷ್ಟು ಉದ್ದದಲ್ಲಿ ಒಂದು ರೋದಿಂದ ಇನ್ನೊಂದು ರೋನ ಬಿಟ್ಬಿಟ್ಟು ಜಿಗ್ಜಾಗ್ ಪ್ರಮಾಣದಲ್ಲಿ ಈ ತೊಟ್ಟಿಲು ಗುಂಡಿಗಳನ್ನು ಮಾಡಬೇಕಾಗತ್ತೆ. ಯಾಕಂದರೆ ಅಲ್ಲಿ ಇಳಿಜಾರು ಪ್ರದೇಶದಲ್ಲಿ ಬಂದಿರತಕ್ಕಂಥ ಒಂದು ನೀರು ಅಲ್ಲಿ ಇಂಗಿ ಆ ಮಣ್ಣನ್ನು ಸಂರಕ್ಷಣೆ ಮಾಡಿ ಸಮೃದ್ಧವಾಗಿರ್ತಕ್ಕಂಥ ಮಣ್ಣನ್ನು ಅಥವಾ ಫಲವತ್ತಾಗಿರ್ತಕ್ಕಂಥ ಮಣ್ಣನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು. ತೊಟ್ಟಿಲು ಗುಂಡಿಯನ್ನು ನೀವು ಕಂಪಲ್ಸರಿ ಮಾಡಬೇಕಾಗತ್ತೆ. ಇದು ಪ್ರಚಲಿತವಾಗಿ ಕಾಫಿ ಬೆಳೀತಕ್ಕಂಥ ಪ್ರದೇಶದಲ್ಲಿ ಎಲ್ಲರೂ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ಟ್ರೆಂಚಿಂಗ್ ಎಲ್ಲ ಮಾಡ್ಬೋದು, ತೊಂದರೆ. ನೆಕ್ಸ್ಟ್ ಡ್ರೈನೇಜ್ ತುಂಬ ಇಂಪಾರ್ಟೆಂಟು. ಇಲ್ಲಿ ಹೆಚ್ಚು ಮಳೆ ಆಗ್ತಾ ಇರೋದು ಕಾರಣಕ್ಕೆ ಹೆಚ್ಚು ಮಳೆ ಆಗ್ತಾ ಇದೆ. ಹೀಗಾಗಿ ಈ ಪ್ರದೇಶದಲ್ಲಿ ಹೆಚ್ಚು ಮಳೆಗೆ ಸೂಕ್ತ ಅಲ್ಲ. ಅಂದರೆ 2,500ಕ್ಕಿಂತಲೂ ಜಾಸ್ತಿ ಬರುತ್ತೆ ಮಳೆಯಲ್ಲಿ. ಹೀಗಾಗಿ ಈ ಡ್ರೈನೇಜ್ ಸಿಸ್ಟಮನ್ನು ಅಚ್ಚುಕಟ್ಟಾಗಿ ಮಾಡಬೇಕು. ಅಚ್ಚುಕಟ್ಟಾಗಿ ಮಾಡಿದರೆ ಬೆಳೆಯೋಕ್ಕೆಲ್ಲ ಬೆಳಿಬೋದು. ನೆಕ್ಸ್ಟ್
ಇನ್ನೊಂದು 3 ಅಂಶಗಳು ಬರ್ತವೆ. ನೀವು ಬೆಳೆದಾದಮೇಲೆ ಕವರ್ ಡಿಗ್ಗಿಂಗ್ ಅಂತ ಹೇಳಿಬಿಟ್ಟು ಸಾಮಾನ್ಯವಾಗಿ ಜಾಸ್ತಿ ವೀಡ್ಗಳು ಬರ್ತವೆ. ವೀಡ್ ಅಂದರೆ ಕಳೆಗಳು ಬರ್ತವೆ. ಕಳೆಗಳನ್ನು ನೀವು ಸಾಫ್ಟಾಗಿ ತೆಗಿಬೇಕಾಗತ್ತೆ. ಯಾವಾಗಲೂ ಈ ಕಳೆನಾಶಕಗಳನ್ನ ಹೆಚ್ಚು ಬಳಸಬೇಡಿ. ಆದಷ್ಟು ನೀವು ಹ್ಯಾಂಡ್ ವೀಡಿಂಗು ಅಥವಾ ಮಷಿನಿಂದ ಅಥವಾ ಈ ಯಾವುದೋ ಮಷಿನ್ಗಳಿಂದ ಮಾಡಿ ನೀವು ಆ ಮಣ್ಣನ್ನು ಕಳೆಯನ್ನು ನಿಯಂತ್ರಣ ಮಾಡಬೇಕು. ಜಾಸ್ತಿ ಕಳೆನಾಶಕವನ್ನು ಬಳಸೋದ್ರಿಂದ ತೊಂದರೆ ಆಗತ್ತೆ. ನೆಕ್ಸ್ಟ್ ಅದನ್ನು ತದನಂತರ ಕವರ್ ಕ್ರಾಪ್ ಆಗಿ ಈ ಹಸಿರೆಲೆ ಗೊಬ್ಬರಗಳನ್ನು ನೀವು ಮಾಡಿದ್ದೆ ಆದರೆ ಮಣ್ಣನ್ನು ಸಂರಕ್ಷಣೆ ಮಾಡ್ಬೋದು ಮತ್ತು ಅದಕ್ಕೆ ಪೂರಕವಾಗಿರತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿ ಇನಿಷಿಯಲ್ ಸ್ಟೇಜಲ್ಲಿ ಕಾಫಿ ಬೆಳೀತಕ್ಕಂಥ ಸಮಯದಲ್ಲಿ ಜಾಸ್ತಿ ಬೆಳೆಯನ್ನು ಮಾಡ್ಕೋಬೋದು. ನೆಕ್ಸ್ಟ್ ಇನ್ನೊಂದು ಇದಕ್ಕೆ ಬರ್ತಕ್ಕಂಥ ಮುಖ್ಯ ರೋಗಗಳ ಬಗ್ಗೆ ಹೇಳ್ತೀನಿ. ಮೊದಲನೇದಾಗಿ ಅರೇಬಿಕಾಗೆ ಬರ್ತಕ್ಕಂಥದ್ದು ವೈಟ್ ಸ್ಟೆಮ್ ಬೋರರು. ಅದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಅರೇಬಿಕಾದಲ್ಲಿದೆ. ಇದರಿಂದ ಸಹ ರೋಬಸ್ಟಾಗೆ ಕನ್ವರ್ಟ್ ಆಗ್ತಕ್ಕಂಥ ಜನರು ತುಂಬ ಜನ ಇದ್ದಾರೆ. ಎರಡನೇದಾಗಿ ಈ ಬೆರಿ ಬೋರರ್, ಇದು ಅರೇಬಿಕಾಗೂ ಬರುತ್ತೆ ಮತ್ತು ರೋಬಸ್ಟಾಗೂ ಬರುತ್ತೆ. ಕಾಫಿ ಬೆರಿ ಬೋರರ್ ಇರುತ್ತೆ. ಬೆರಿಯಲ್ಲಿ ಸಹ ಅದು ಬೆರಿಯನ್ನು ತಿಂತಾ ಇರುತ್ತೆ. ಕಾಫಿ ಆಗುತ್ತೆ, ಕಾಫಿಗೆ ಅದು ಏನಾಗುತ್ತೆ ಬೆರಿಗಿನೇ ಅದು ಅಂಟ್ಕೊಂಡು ಬಿಡುತ್ತೆ. ಹೀಗಾಗಿ ಅದು ತೊಂದರೆ ಆಗುತ್ತೆ. ಇನ್ನೊಂದು ಏನಪ್ಪ ಅಂದರೆ ಶಾರ್ಟ್ ಹೋಲ್ ಬೋರರ್, ಒಂದು ಚಿಗುರು ಬರುತ್ತೆ, ಕಾಫಿ ಒಂದು ಚಿಗುರು ಬರುತ್ತೆ. ಆ ಚಿಗುರು ಕೊಂಬೆಗೆ ಸಹ ಅದನ್ನು ಹೋಲ್ ಮಾಡಿ ಆ ಕಾಫಿಯನ್ನು ನಾಶ ಮಾಡಿದಾಗ ಕೆಲಸ ಮಾಡುತ್ತೆ. ಇದು ಇನ್ಸೆಕ್ಟು. ಬೆಸ್ಟಿಗೆ ಬರಬೇಕಾದ್ರೆ ನೀವು ಲೀಫ್ ರಸ್ಟ್ ಅಂತ ಬರುತ್ತೆ. ತದನಂತರ ರಾಡ್ಗಳು ಬರ್ತವೆ. ನಮ್ಗೆ ಹೇಗೆ ಬರುತ್ತಲ್ಲ ರಾಡ್ಗಳು, ಅದು ಬರುತ್ತೆ. ತದನಂತರ ಲೀಫ್ ಸ್ಪಾಟ್ಗಳು ಬರ್ತವೆ. ಅವೆಲ್ಲ ತೊಂದರೆ ಇಲ್ಲ. ಅವನ್ನ ನಮ್ಮ ಇರ್ತಕ್ಕಂಥ ಒಂದು ತಂತ್ರಜ್ಞಾನಗಳು ಬಳಸಿ ಇವನನ್ನು ಕಂಟ್ರೋಲ್ ಮಾಡ್ಬೋದು. ನೆಕ್ಸ್ಟ್ ಇದು ನೋಡಿ, ಇದು ಸ್ಟೆಮ್ ಬೋರರ್. ಇದು ನಮಗೆ ಇನ್ನೂ ಆದರೂ ಇದ್ರ ಬಗ್ಗೆ ಸುಮಾರು ಕಂಪ್ಲೇಂಟ್ಗಳಿದ್ದಾವೆ. ಆದರೂ ನಾವು ಕೊಟ್ಟಿರ್ತಕ್ಕಂಥ ಶಿಫಾರಸನ್ನುಗಳನ್ನ ಅಳವಡಿಸಿಕೊಂಡ್ರೆ ಈ ಒಂದು ಕೀಟವನ್ನು ಸಹ ನಾವು ಹತೋಟಿಯಲ್ಲಿ ಮಾಡ್ಕೋಬೋದು. ಇದು ತುಂಬ ಎಂಟ್ರಿ ಆಗಿಬಿಡತ್ತೆ. ಅದು ಏನಪ್ಪ ಅಂದರೆ ಇಲ್ಲಿ ನೋಡ್ಬೋದು, ಮೊಟ್ಟೆಗಳನ್ನು ಇಡುತ್ತೆ. ಎಲ್ಲಿ ಈ ಕಾಂಡಗಳ ಮಧ್ಯದಲ್ಲಿ ಮೊಟ್ಟೆಗಳನ್ನ ಇಡುತ್ತೆ. ಮೊಟ್ಟೆಗಳು ಮರಿ ಆಗಿಬಿಟ್ಟು ಒಳಗೆ ಎಂಟ್ರಿ ಆಗಿಬಿಟ್ರೆ ಎಂಟ್ರಿಯಲ್ಲಿ ಹೋಲ್ ಮಾಡಿಬಿಟ್ಟು ಆ ಗಿಡವನ್ನು ನಾಶ ಮಾಡ್ತಕ್ಕಂಥ ಕೆಲಸಗಳನ್ನು ಈ ಸ್ಟೆಮ್ ಬೋರರ್ ಮಾಡುತ್ತೆ. ಈಗ ಒಂದು ಸಲ ಆ ಎಂಟ್ರಿ ಆದರೆ ನಾನು ಕೊಲ್ಲಕ್ಕಾಗಲ್ಲ, ಅದನ್ನು ನಿಯಂತ್ರಣ ಮಾಡೋಕ್ಕಾಗಲ್ಲ. ಹೀಗಾಗಿ ಅದನ್ನು ಅವಾಯ್ಡ್ ಮಾಡ್ತೀವಿ. ಅಂದರೆ ಮೊಟ್ಟೆ ಹಾಕೋದನ್ನು ನಾವು ನಿಯಂತ್ರಣ ಮಾಡ್ತೀವಿ. ನೆಕ್ಸ್ಟ್ ಅದಕ್ಕೆ ರ್ಯಾಪಿಂಗ್ ಮಾಡ್ತೀವಿ. ರ್ಯಾಪಿಂಗ್ ಮಾಡಿ ಅದಕ್ಕೆ ಸರಿಯಾದ ಶಿಫಾರಸುಗಳು ನಮ್ಮ ಹತ್ತದಲ್ಲಿ ಇದ್ದಾವೆ. ಅಂದರೆ ಲೈಮಿಂಗ್ ಸ್ಪ್ರೇ ಮಾಡೋಕ್ಕೆ ಹೇಳ್ತೀವಿ, ಅದಕ್ಕೆ ಸ್ಕ್ಯಾಬಿಂಗ್ ಮಾಡೋಕ್ಕೆ ಹೇಳ್ತೀವಿ, ಅಲ್ಲ ಸ್ಟ್ರೆಚಿಂಗ್ ಮಾಡೋಕ್ಕೆ ಹೇಳ್ತೀವಿ. ಅವೆಲ್ಲ ಮುಂದಿನ ದಿನಮಾನಗಳಿಗೆ ಹೇಳ್ತೀನಿ, ತುಂಬ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಇವೆಲ್ಲ ಇದ್ದಾವೆ. ನೆಕ್ಸ್ಟ್ ಇದು ಬೆರಿ ಬೋರರ್ ಅಂತೇಳಿ. ಬೆರಿಗೆ ಇದು ಏನಾಗುತ್ತೆ, ಕೀಟಗಳ ಬಾಧೆ ಬರ್ತವೆ. ಕೀಟಗಳ ಬಾಧೆಗೆ ನಮ್ಮಲ್ಲಿ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ಕೊಳ್ಳೋಕ್ಕೆ ಎಲ್ಲ ತಂತ್ರಜ್ಞಾನಗಳಿದ್ದಾವೆ. ಯಾಕಂದರೆ ಹಣ್ಣಾಗಿರ್ತಕ್ಕಂಥದ್ದು ಇಮಿಡಿಯೇಟಾಗಿ ನಾವು ಆಯ್ಕೆ ಮಾಡ್ಕೊಂಡ್ಬಿಟ್ಟು ನಾವು ಹಾರ್ವೆಸ್ಟ್ ಮಾಡಿಬಿಡಬೇಕು. ಅಲ್ಲೇ ಬೆರಿಗಳನ್ನು ಅಲ್ಲೇ ಬಿಡಬಾರ್ದು. ಆದಷ್ಟು ಗಿಡಗಳಲ್ಲಿ ಎಲ್ಲ ಸಂಪೂರ್ಣವಾಗಿ ಹಾರ್ವೆಸ್ಟ್ ಮಾಡಬೇಕು. ಯಾವ ಕಾರಣಕ್ಕೂ ಕೆಳಗಡೆ ಬರದ ಹಾಗೆ ನಾವು ಕೆಳಗಡೆ ಬಿದ್ದು ಅಲ್ಲೇ ಕೊಳೆಯಾಗಿ ಮಾಡಬಾರ್ದು. ಹೀಗಾಗಿ ಅದ್ರ ತಂತ್ರಜ್ಞಾನಗಳಿದ್ದಾವೆ. ಅದು ಯಾವ ಆಗಿದೆಯೋ ಅದನ್ನು ಕಟ್ ಮಾಡಿ ಸುಡೋಕ್ಕೆ ನಾವು ಸಲಹೆಗಳನ್ನು ಮಾಡ್ತೀವಿ. ಇದು ಸಹ ನಮ್ಮಲ್ಲಿ ಇವು ಇದ್ದಾವೆ, ಏನು ಪಿರ್ಮೋನ್ ಟ್ರ್ಯಾಪ್ಸ್ಗಳಿದ್ದಾವೆ. ಟ್ರ್ಯಾಪ್ಸ್ಗಳನ್ನ ಬಳಸಿದರೆ ಇದ್ರೂ ಸಹ ನಾವು ನಿಯಂತ್ರಣ ಮಾಡ್ಬೋದು. ನೆಕ್ಸ್ಟ್ ಶಾಡೋಲೋ ಬರೋರು, ಇದು ನಾವು ನಿಯಂತ್ರಣ ಮಾಡೋದಕ್ಕೆ ನಮ್ಮಲ್ಲಿ ತಂತ್ರಜ್ಞಾನಗಳಿದ್ದಾವೆ. ನೆಕ್ಸ್ಟ್ ರಾಡ್ಗಳು ಬರುತ್ತೆ. ಇದನ್ನು ನಿಯಂತ್ರಣ ಮಾಡಲು ನಿಮಗೆ 2 ಶಿಫಾರಸನ್ನು ಮಾಡ್ತೀವಿ. ಬ್ರೋಡೋ ಸ್ಪ್ರೇಗಳನ್ನು ಯೂಸ್ ಮಾಡಿದರೆ ಪೋಸ್ಟ್ ಮನ್ಸೂನ್ ಅಥವಾ ಪ್ರೀ ಮನ್ಸೂನಲ್ಲಿ 2 ಸ್ಪ್ರೇಗಳನ್ನು ಅಥವಾ ಬ್ರೋಡೋ ಸ್ಪ್ರೇಗಳನ್ನು ನೀವು ಯೂಸ್ ಮಾಡಿದ್ದೆ ಆದರೆ ನಾವು ಈ ಒಂದು ಇದು ರೋಗವನ್ನು ನಾವು ತಡೆಗಟ್ಟಬಹುದು. ನೆಕ್ಸ್ಟ್ ಇವು ಮೈನರ್ ಪೆಸ್ಟ್ಗಳು ಸಾಮಾನ್ಯವಾಗಿ ಎಲ್ಲ ಕಡೆ ಬರ್ತಾ ಇರ್ತವೆ. ನಮಗೆ ಇಲ್ಲಿ ಬೆಳೀತಕ್ಕಂಥ ಪ್ರದೇಶದಲ್ಲಿ ಇತ್ತೀಚೆಗೆ ಬೆಳೀತಾ ಇದ್ದಾರೆ ಈ ಪ್ರದೇಶದಲ್ಲಿ. ಅವರೆಲ್ಲ ಇದೇ ಕೀಟಗಳ ಬಾಧೆಯಿಂದ ನನಗೆ ಫೋಟೋಗಳು ಬರ್ತವೆ, ತೊಂದರೆಗಳು ಬರ್ತವೆ. ಅವರಿಗೆಲ್ಲ ಸರಿಯಾದ ರೀತಿಯಲ್ಲಿ ನಾವು ಶಿಫಾರಸನ್ನು ಕೊಡ್ತಾಯಿದ್ದೀವಿ. ನೆಕ್ಸ್ಟ್ ಇದು ನೋಡಿ, ಇದು ಮಿಲಿಬಗ್ ಅಂತೇಳಿ ಸಾಮಾನ್ಯವಾಗಿ ಬರ್ತಕ್ಕಂಥ ರೂಟಲ್ಲಿ ಇರುತ್ತೆ, ಮೇಲ್ಗಳಿರುತ್ತೆ. ಇದಕ್ಕೆ ಸರಿಯಾದ ಶಿಫಾರಸನ್ನು ನಾವು ಆಲ್ರೆಡಿ ಕೊಡ್ತಾಯಿದ್ದೀವಿ. ನೆಕ್ಸ್ಟ್ ಇದು ನೋಡಿ, ಈ ಥರ ತೊಂದರೆಗಳನ್ನು ಮಾಡುತ್ತೆ. ಬೇರಲ್ಲಿ ಬರುತ್ತೆ, ಗಿಡಗಳ ತುದಿಯಲ್ಲಿಯೂ ಬರುತ್ತೆ. ನೆಕ್ಸ್ಟ್ ಆ್ಯಂಟ್ಗಳಿರ್ತವೆ. ಅದು ಆ್ಯಂಟ್ಗಳಿತ್ತಂದರೆ ಅದನ್ನೆಲ್ಲ ತಿಂತ ಅಸೋಸಿಯೇಟೆಡ್ ಆಗಿರುತ್ತೆ. ನೆಕ್ಸ್ಟ್
ಅದಕ್ಕೆ ಶಿಫಾರಸನ್ನು ನೆಕ್ಸ್ಟ್ ಪ್ರಿವಿಯಸ್ ಹೋಗಿ ನಾವು ಶಿಫಾರಸನ್ನು ಮಾಡ್ತಕ್ಕಂಥವು ಡೈಮಿಥಿಯೋಟನ್ನು ಸ್ಪ್ರೇ ಮಾಡೋಕ್ಕೆ ಹೇಳ್ತೀವಿ. ಎಲ್ಲ ಸಾಮಾನ್ಯವಾಗಿ ಅದೇ ನಮಗೆ ಶಿಫಾರಸನ್ನು ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಗ್ರೀನ್ ಸ್ಕೇಲ್ ಅಂತ ಬರುತ್ತೆ. ಇದು ಸಾಮಾನ್ಯವಾಗಿ ಚಿಕ್ಕ ಗಿಡಗಳಿಗೆ ಬರ್ತಕ್ಕಂಥ ರೋಗಗಳು. ನೆಕ್ಸ್ಟ್ ಈ ಥರ ಬರುತ್ತೆ. ಇವೆಲ್ಲ ಇತ್ತೀಚಿನ ದಿನಗಳಲ್ಲಿ ಈ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಕೀಟಗಳೇ. ನೆಕ್ಸ್ಟ್ 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 ಬ್ರೌನ್ ಸ್ಕೇಲ್ ಅಂತ ಬರುತ್ತೆ. ಅದೇ ಸ್ಕೇಲ್ ಥರನೇ ಇರುತ್ತೆ. ನೆಕ್ಸ್ಟ್ 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 ಗರ್ಬ್ಸ್ ಎಲ್ಲ ಬರ್ತವೆ. ಇದು ಸಾಮಾನ್ಯವಾಗಿ ಹೆಚ್ಚು ನೀವೇನಾದರೂ ಸಾವಯವ ಅಂಶಗಳನ್ನು ಬಳಸ್ತಾ ಇದ್ದರೆ ಈ ಕೀಟಗಳು ಬರ್ತಾ ಇರ್ತಕ್ಕಂಥ. ನೆಕ್ಸ್ಟ್ 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 ಎಲ್ಲ ಸಾಮಾನ್ಯವಾಗಿ ಮೈನರ್ ಪೆಸ್ಟ್ಗಳೇ. ಈ ಮೈನರ್ ಪೆಸ್ಟ್ಗಳು ನಾವು ಎಲ್ಲ ಶಿಫಾರಸನ್ನು ಮಾಡ್ತೀವಿ. ನೆಕ್ಸ್ಟ್ ಲೀಪ್ ರಸ್ಟು ತುಂಬ ಇಂಪಾರ್ಟೆಂಟು. ಲೀಪ್ ರಸ್ಟಿಗೆ ನೀವು ಒಂದು ಬ್ರೋಡೋ ಸ್ಪ್ರೇಯನ್ನು ಮಳೆಗಾಲಕ್ಕಿಂತ ಮುಂಚೆ ಒಂದು ತೊಗೋಬೇಕು. ಮಳೆಗಾಲದ ನಂತರ ಇನ್ನೊಂದು ಬ್ರೋಡೋ ಸ್ಪ್ರೇಯನ್ನು ನೀವು ತೊಗೊಂಡಿದ್ದೇ ಆದರೆ ಇದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡೋಕ್ಕೆ ಯಾವುದು ತೊಂದರೆ ಇಲ್ಲ. ನೆಕ್ಸ್ಟ್ 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 ಎಲ್ಲ ನೆಕ್ಸ್ಟ್ ಇದು ಇಲ್ಲಿವರೆಗೆ ಆಯಿತು. ಮತ್ತು ಏನಂತಂದರೆ ತದನಂತರ ಆಲ್ಮೋಸ್ಟ್ 1-2 ವರ್ಷ ಆಯಿತು ಗಿಡ ನೀವು ಬೆಳೆದಿದ್ದೀರಿ. ಆಲ್ರೆಡಿ 2 ವರ್ಷ ಆದಮೇಲೆ ತುಂಬ ಜಾಸ್ತಿ ಆಗುತ್ತೆ ಏನೋ ಗೊತ್ತಿಲ್ಲ. ಬೋರ್ ಇತ್ತಂದರೆ ಓಡಿಸ್ತೀನಿ, ಇಲ್ಲಾಂದರೆ ಹೇಳ್ತೀನಿ. ನೋಡಿ ನೆಕ್ಸ್ಟ್ ಹೋಗಿ ನೆಕ್ಸ್ಟ್ ಇಲ್ಲಿ 2 ಮೆಥಡಾಗಿ ಬರುತ್ತೆ. ಇದು 2 ವರ್ಷ ಆದಮೇಲೆ, ಕಾಫಿ 2 ವರ್ಷ ಆದಮೇಲೆ ಹೈಟಿಗೆ ಬರುತ್ತೆ. ಆಲ್ಮೋಸ್ಟ್ ಒಂದು 2.5 ಫೀಟು 3 ಫೀಟಿಗೆ ಬರುತ್ತೆ. ನೆಕ್ಸ್ಟ್ ಹೋಗಿ ಇಲ್ಲಿವರೆಗೆ ಬಂದಾಗ ಏನು ಮಾಡಬೇಕು, ಡೈರೆಕ್ಟಾಗಿ ಬಂದಿರತಕ್ಕಂಥ ಬೆಳೆ ಆದಮೇಲೆ 2.5 ಫೀಟು ಅಥವಾ 3 ಫೀಟ್ ಆದಮೇಲೆ 3 ಫೀಟ್ ಮೇಲೆ ನಾವು ಒಂದು ಟಾಪಿಂಗ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ತಗೊಳ್ಳಿ. ನೆಕ್ಸ್ಟ್ ಟಾಪಿಂಗ್ ನೋಡು. ಫಸ್ಟ್ ಟಾಪಿಂಗಲ್ಲಿ ಈಗ ಒಂದು ಕಾಫಿ ಡೈರೆಕ್ಟಾಗಿ ಬರ್ತಾ ಇರುತ್ತೆ. ಇದು ರೋಬಸ್ಟಾದಲ್ಲಿ ಸಾಮಾನ್ಯವಾಗಿ ರೋಬಸ್ಟಾದಲ್ಲಿ 3.5 ಅಡಿ ಆದಮೇಲೆ 3 ಇಂದ 3.5 ಅಥವಾ 4 ಅಡಿ ಆದಮೇಲೆ ಹೈಟ್ ಇಷ್ಟು ಬಂದಾಗ ನಾವು ಟಾಪ್ ಮಾಡಬೇಕಾಗತ್ತೆ. ಟಾಪ್ ಮಾಡೋದು ಅದಕ್ಕೆಪ್ಪ ಅಂದರೆ ಇವು ಬ್ರ್ಯಾಂಚ್ಗಳು ಸದೃಢವಾಗಿರಬೇಕು. ಸದೃಢವಾಗಿ ಅದು ಸುಮಾರು 40-50 ವರ್ಷದವರೆಗೆ ಅದು ಗಿಡಗಳಲ್ಲಿ ನಿರಂತರವಾಗಿ ಇಳುವರಿನ ಕೊಡಬೇಕು. ಆ ದೃಷ್ಟಿಯಲ್ಲಿ 3.5 ಇಂದ 4 ಅಡಿ ಎತ್ತರದಲ್ಲಿ ನಾವೇನು ಮಾಡಬೇಕು, ಟಾಪ್ ಮಾಡಬೇಕಾಗತ್ತೆ. ಪ್ರೀವಿಯಸ್ ಇಲ್ಲಿ ನೋಡಿ ಈ ಥರ ಮಾಡಿದ್ದೀವಲ್ಲ, ಅವಾಗ ಏನಾಗುತ್ತೆ, ಈ ಒಂದು ಬ್ರ್ಯಾಂಚ್ಗಳು ಈ ಬ್ರ್ಯಾಂಚ್ಗಳು ಸದೃಢವಾಗಿ ಬೆಳೆಯೋಕ್ಕಾಗ್ತವೆ. ಇವು ಸುಮಾರು ವರ್ಷಗಳವರೆಗೆ ಇಳುವರಿಯನ್ನು ಕೊಡಲಿಕ್ಕೆ ಯೋಗ್ಯವಾಗುತ್ತವೆ. ಆದಷ್ಟು 2 ವರ್ಷಕ್ಕೆ ಒಂದೊಂದು ಸಲ ಏನು ಮಾಡ್ತವೆ ಅಂದರೆ ಇವು ಇಳುವರಿನ ಕೊಡಲು ಸ್ಟಾರ್ಟ್ ಮಾಡ್ತವೆ. ಇಮಿಡಿಯೇಟ್ 2 ಅಥವಾ 3 ವರ್ಷಕ್ಕೆ ಇಳುವರಿ ಕೊಡ್ತಕ್ಕಂಥದ್ದು ಇತ್ತಂದರೆ ಯಾವ ಕಾರಣಕ್ಕೂ ಹೂ ಆದಾಗ ಹೂವನ್ನು ಹಾಗೆ ಬಿಡಬೇಡಿ, ಕಾಯಿ ಕಟ್ಟೋಕ್ಕೂ ಬಿಡಬೇಡಿ. ಯಾಕಂದರೆ ಇಮಿಡಿಯೇಟಾಗಿ ಹೂವನ್ನು ನೀವು ತೆಗೆದುಬಿಡಿ, ಅದಕ್ಕೆ ಕಾಯಿ ಆಗಕ್ಕೆ ಬಿಡಬೇಡಿ. ಯಾಕಂದರೆ ಸದೃಢವಾಗಿ ಬೆಳಿಬೇಕಿದು. ಇಮ್ಮಿಡಿಯೇಟಾಗಿ ಅದು ಹೂ ಆಗಿಬಿಟ್ರೆ ವೀಕ್ ಆಗಿಬಿಡುತ್ತೆ, ಗಿಡಗಳು ವೀಕ್ ಆಗ್ತಾ ಹೋಗುತ್ತೆ. ಹೀಗಾಗಿ ಆ ಒಂದು ಫಸ್ಟ್ 2 ವರ್ಷವರೆಗೆ 3 ವರ್ಷವರೆಗೆ ಯಾವ ಇಳುವರಿಯನ್ನು ಪಡ್ಕೋಬೇಡಿ. 4ನೇ ವರ್ಷದಿಂದ ಇಳುವರಿಯನ್ನು ಪಡೆಯಲು ನೀವು ಮಾಡ್ಕೋಬೋದು. ಹೀಗಾಗಿ ಈ ಒಂದು ನೆಕ್ಸ್ಟ್ ಇಲ್ಲಿ ಚಂಡಿ ತೂಗುತ್ತಾ ನೋಡಿ. ಇದು ಅಂದರೆ 3.5 ಇಂದ 4 ಅಡಿ ಎತ್ತರ ಆದಮೇಲೆ ರೋಬಸ್ಟಾದಲ್ಲಿ ಆ ಅಡಿ ಎತ್ತರ ಆದಮೇಲೆ ಏನು ಮಾಡಬೇಕು, ನಿಮ್ಗೆ ಅನುಗುಣವಾಗಿ ಮೇಲಿನ ಒಂದು ಟಾಪಿಂಗ್ ಮಾಡಬೇಕಾಗಿ ಟಾಪಿಂಗ್ ಮಾಡಿ ಸದೃಢವಾಗಿ ಬೆಳೆಯಲು ಅನುಕೂಲ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಟಾಪಿಂಗ್ ಮಾಡುವಾಗ ನಾವು ಇನ್ನೊಂದು ಗಮನದಲ್ಲಿರ್ತಕ್ಕಂಥ ವಿಚಾರ ಏನು ಅಂತಂದರೆ, ಇಲ್ಲಿ ಈ ಒಂದು ಕಾಫಿ ಟಾಪಿಂಗ್ ಮಾಡಿದಿರಿ ಆವಾಗ ಯಾವಾಗಲೂ ಒಂದು ಕಾಫಿ ಏನಿರುತ್ತಂದರೆ ಅಪೋಸಿಟಾಗಿ ಬರ್ತಾ ಇರುತ್ತೆ. ಈ ಟಾಪಿಂಗ್ ಮಾಡಿದ ಮೇಲೆ 2 ಬ್ರ್ಯಾಂಚ್ಗಳು ಬರ್ತವೆ. ಬ್ರ್ಯಾಂಚ್ಗಳು ಬಂದಾಗ ಸುಮಾರು 5ರಿಂದ 10 ವರ್ಷ ಆದಮೇಲೆ ಇದು ಏನಾಗುತ್ತೆ, ಹೆಚ್ಚು ಇಳುವರಿ ಆಗಿರೋದ್ರಿಂದ ಒಂದೇ ಒಂದು ಬ್ರ್ಯಾಂಚಲ್ಲಿ 2 kg 3 kg ಬಂದಾಗ ಇದು ಏನಾಗುತ್ತೆ ಅಂದರೆ ಇದ್ರ ತೂಕ ಜಾಸ್ತಿ ಆಗಿಬಿಟ್ಟು ಸ್ಪ್ಲಿಟ್ ಆಗುತ್ತೆ. ಸ್ಪ್ಲಿಟ್ ಆಗಿ ಇದು ಎಂಟೈರ್ ಪ್ಲ್ಯಾಂಟ್ ಹಾಳಾಗ್ತಕ್ಕಂಥ ಕೆಲಸ ಆಗುತ್ತೆ. ಹೀಗಾಗಿ ಈ ಥರ ಮಾಡಿಬಿಡಿ. ಆವಾಗ ಏನು ಮಾಡಬೇಕಂದ್ರೆ ಇದರ ನೆಕ್ಸ್ಟ್ ಅದಕ್ಕೆ ಏನು ಮಾಡಬೇಕಂದ್ರೆ ಒಂದೇ ಒಂದನ್ನು ಬಿಟ್ಕೋಬೇಕು. ಒಂದೇ ಬ್ರ್ಯಾಂಚನ್ನ ಒಂದೊಂದು ಪ್ರೀವಿಯಸ್ ಈ ಇದನ್ನು ತೆಗೆದುಬಿಟ್ಟು ಇದು ಒಂದೇ ಬಿಟ್ಕೊಳ್ಬೇಕಾಗತ್ತೆ. ಯಾಕಂದರೆ ಅದು ಏನಾಗಲ್ಲ, ಇದು ಹೋಗಿಬಿಡತ್ತೆ, ಇದರಲ್ಲಿ ತೂಕ ಇರಲ್ಲ, ಇದು ಒಂದೇ ಬೆಳ್ಕೊಂಡು ಸದೃಢವಾಗಿ ಬೆಳ್ತಕ್ಕಂಥದ್ದು ಕೆಲಸ ಆಗುತ್ತೆ.
ಅದು ತುಂಬ ಈ ಒಂದು ವೀಕ್ ಆಗಿಬಿಡ್ತು. ತದನಂತರ ಸೆಕೆಂಡ್ರಿ ಟೈರನ್ನು ನೀವು ಬಿಟ್ಕೋಬೋದು. ಸಕರ್ಸ್ಗಳನ್ನು ಫಸ್ಟ್ ಟೈರ್ ಸಕರ್ಸ್ಗಳನ್ನು ನಾವು ಇಲ್ಲಿ ಬಿಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಇಳುವರಿಯನ್ನು ಸಹ ನಾವು ಮಾಡ್ಕೋಬಹುದು. ಆಮೇಲೆ ಈ ಕಾಫಿಯಲ್ಲಿ ಜಾಸ್ತಿ ಈ ಸಕ್ಕರೆಗಳು ಬರ್ತಾ ಇರ್ತವೆ. ಒಂದು ಸಲ ಟಾಪಿಂಗ್ ಆದಮೇಲೆ ಅದು ಏನು ಮಾಡುತ್ತೆ, ಗಿಡಗಳು ಬೇರೆ ಕಡೆಯಿಂದ ಸಕರ್ಸ್ಗಳು ಬರ್ತಾ ಸ್ಟಾರ್ಟ್ ಆಗುತ್ತೆ. ಸದೃಢವಾಗಿ ಬೆಳ್ತಕ್ಕಂಥ ಸಕರ್ಸ್ ಆಗ್ತವೆ. ಅದು ತುಂಬ ನಮಸ್ತೆ ಸರ್, ನಮಸ್ತೆ. ಅದು ಸದೃಢವಾಗಿ ಬೆಳ್ತಕ್ಕಂಥ ತುಂಬ ಸ್ಟ್ರಾಂಗ್ ಇರುತ್ತೆ. ಅದು ಹೆಚ್ಚು ಪೋಷಕಾಂಶಗಳನ್ನು ನೀರುಗಳನ್ನು ಹೀರ್ಕೊಳ್ತಕ್ಕಂಥ ಶಕ್ತಿ ಆ ಸಕರ್ಸ್ಗಿರುತ್ತೆ, ಚಿಗುರಿಗಿರುತ್ತೆ. ಆ ಚಿಗುರುಗಳು ಬರ್ತಾ ಇರ್ತವೆ. ಆ ಚಿಗುರುಗಳನ್ನು ನೀವು ಆದಷ್ಟು ನಾವು ನಿಯಂತ್ರಣದಲ್ಲಿ ಹೋಗಬೇಕು. ಇಲ್ಲಿ ನೋಡಿ, ಇದು ಜಾಸ್ತಿ ಸಕರ್ಸ್ಗಳು, ಇದು ಪೋಷಕಾಂಶಗಳ ನೀರನ್ನು ಎಲ್ಲ ಹೀರ್ಕೊಂಡು ಬಿಡಬೇಕು. ಎಲ್ಲ ಗಿಡವನ್ನು ವೀಕ್ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ. ಹೀಗಾಗಿ ಸಕರ್ಸ್ಗಳನ್ನು ಆಗಾಗ್ಗೆ ತೆಗಿಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಹೇಳಿದ ಹಾಗೆ ಮೊದಲನೇದಾಗಿ ನೀವು ಟಾಪಿಂಗ್ ಮಾಡಿದ ಮೇಲೆ ಇದನ್ನು ಓಪನ್ ಕಟ್ ಮಾಡಿದ್ದಾರೆ ನೋಡಿ. ಇಲ್ಲಿ ಇಳುವರಿ ಬರ್ತಾ ಇರಲಿಲ್ಲ. ಇಳುವರಿ ಬರಲಿಲ್ಲ ಅಂದರೆ ಈ ಒಂದು ಬ್ರ್ಯಾಂಚನ್ನು ಬಿಟ್ಕೊಂಡ್ಬಿಟ್ಟು ನೆಕ್ಸ್ಟು ಅದೇ ರೀತಿ ನಿಮ್ಮ ಬ್ರ್ಯಾಂಚ್ಗಳನ್ನು ಬಿಟ್ಟು ಕಾಫಿಯನ್ನು ಮಾಡ್ಕೋಬೋದು. ನೆಕ್ಸ್ಟ್ ನೋಡಿ, ಅದು ಟಾಪಿಂಗ್ ಮಾಡಿದ್ದಾರೆ. ನೆಕ್ಸ್ಟ್ ಇವೆಲ್ಲ ಏಕೆಂದರೆ ಕಾಫಿ ಅಂತ ಬೆಳೆದುಬಿಟ್ಟಿದ್ದೀರಿ. ಕಾಫಿಯನ್ನು ಬೆಳೆದ್ಬಿಟ್ಟು ಹಂಗೆ ಬಿಡಬೇಡಿ. ಅದರಲ್ಲಿ ನೋಡಿ, ಅದರಲ್ಲಿ ಈ ನಿಮಗೆ ಬ್ರ್ಯಾಂಚ್ಗಳಿರ್ತವೆ. ಬ್ರ್ಯಾಂಚ್ಗಳನ್ನು ಸತ್ತದಿತ್ತಂದರೆ ಅದನ್ನ ಇಮಿಡಿಯೇಟಾಗಿ ನೀವು ರಿಮೂವ್ ಮಾಡಬೇಕು. ತದನಂತರ ಅದರಲ್ಲಿ ರುಜಿನಗಳು ಬಂದಿರ್ತವೆ. ಕೀಟಗಳಿಂದ ಅಟ್ಯಾಕ್ ಆಗಿ ಅದು ವೇಸ್ಟ್ ಆಗಿರ್ತಕ್ಕಂಥ ಒಂದು ಬ್ರ್ಯಾಂಚ್ ಇರುತ್ತೆ, ಅದನ್ನು ತೆಗಿಬೇಕಾಗತ್ತೆ. ಸುಮ್ಮನೆ ಇರ್ತಕ್ಕಂಥ ವುಡ್ಗಳಿರ್ತವೆ, ಅವರು ನೀವು ಸರಿಯಾಗಿ ನಿಯಂತ್ರಣ ಮಾಡ್ತಾ ಹೋದರೆ ಅದಕ್ಕೆ ಈಸಿಯಾಗಿ ಇನ್ನಷ್ಟು ಗಾಳಿ ಬೆಳಕುಗಳು ಬಂದು ಎಲ್ಲ ಈಸಿಯಾಗಿ ಪೋಷಕಾಂಶಗಳನ್ನ ಹೀರ್ಕೊಂಡು ಸದೃಢವಾಗಿ ಬೆಳೆಯಲು ಅನುಕೂಲ ಆಗೋಕ್ಕೆ ಏನು ಮಾಡಬೇಕಂದ್ರೆ ಪ್ರೂನಿಂಗ್ ಕಂಪಲ್ಸರಿ ಮಾಡ್ತಾ ಹೋಗಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ, ಈ ಕಾಫಿ ಅದೇ ಥರ ಅಲ್ಲ. ಕಾಫಿ ತುಂಬ ಕೆಲಸಗಳನ್ನ ಒಂದೇ ವರ್ಷದಲ್ಲಿ 2 ಕೆಲಸಗಳನ್ನ ಮಾಡ್ತಕ್ಕಂಥ ಒಂದು ಬೆಳೆ. ಯಾಕಂದರೆ ಇಲ್ಲಿ ನೋಡ್ಬೋದು, ಈ ಫಸ್ಟ್ ಇಯರಲ್ಲಿ ಫಸ್ಟ್ ಇಯರ್ ಅಂತಂದರೆ ಇದು ಕಾಫಿ ಬೆಳೆದ್ಬಿಟ್ರಿ, ಈಗ ನಿಮಗೆ ಇಳುವರಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಆವಾಗ ಆ ಒಂದೇ ವರ್ಷದಲ್ಲಿ ಒಂದು 4 ವರ್ಷ ಆದಮೇಲೆ ಇಳುವರಿನ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ತುಂಬ ಇಂಪಾರ್ಟೆಂಟ್ ಬರ್ತಕ್ಕಂಥದ್ದು ಏನಪ್ಪ, ಪೋಷಕಾಂಶಗಳ ನಿರ್ವಹಣೆ. ಪೋಷಕಾಂಶಗಳ ನಿರ್ವಹಣೆ ಇಂಪಾರ್ಟೆಂಟ್ ಯಾಕಂತಂದರೆ, ಇಲ್ಲಿ ನೋಡಿ, ಇಲ್ಲಿ ಹಣ್ಣಾಗ್ತಾಯಿದೆ, ಹಣ್ಣಿಗೂ ನಾವು ಪೋಷಕಾಂಶನ ಕೊಡಬೇಕು. ಇದೇ ರೀತಿ ನೆಕ್ಸ್ಟ್ ಇಯರಿಗೆ ಬರ್ತಕ್ಕಂಥದ್ದು ಚಿಗುರು. ಈ ಚಿಗುರಿಗೂ ಸಹ ನೀವೇನು ಮಾಡಬೇಕು, ಪೋಷಕಾಂಶ ಕೊಡಬೇಕು. ಅಕಸ್ಮಾತ್ ಇಲ್ಲಿ ಏನಾದರೂ ನಿಮಗೆ ಎಡವಟ್ಟಾದರೆ, ಈ ವರ್ಷ ನೀವು ಸರಿಯಾದ ರೀತಿಯಲ್ಲಿ ಪೋಷಕಾಂಶ ನಿರ್ವಹಣೆ ಆಗಲಿಲ್ಲ ಅಂದರೆ ಇಲ್ಲಿ ಸಹ ನಿಮಗೆ ಸರಿಯಾದ ರೀತಿಯಲ್ಲಿ ಇಳುವರಿ ಬರಲ್ಲ. ಹೀಗಾಗಿ ಪೋಷಕಾಂಶ ನಿರ್ವಹಣೆ ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಇರಿಗೇಷನ್ ಎಲ್ಲ ತೊಂದರೆ ಇಲ್ಲ. ನೆಕ್ಸ್ಟ್ ಅದಕ್ಕೆ ಏನು ಮಾಡಬೇಕು, ಪೋಷಕಾಂಶ ನಿರ್ವಹಣೆ ಬೇಕು. ಪೋಷಕಾಂಶ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದಾದರೆ, ನೋಡ್ಬೋದು, ನಿಮ್ಮ ಮಣ್ಣಿನ ಗುಣಗಳ ಆಧಾರ ಮೇಲೆ. ಮಣ್ಣು ಅಂತಂದರೆ ಒಂದೇ ಥರ ಮಣ್ಣಿರಲ್ಲ, ಸುಮಾರು ವಿಧವಾಗಿರ್ತಕ್ಕಂಥ ಮಣ್ಣಿರ್ತವೆ. ವಿಧವಾಗಿರ್ತಕ್ಕಂಥ ಮಣ್ಣುಗಳಲ್ಲಿ ನೀವು ಯಾವುದೋ ಗೊಬ್ಬರಗಳನ್ನು ಹಾಕಿ ಪೋಷಕಾಂಶ ನಿರ್ವಹಣೆ ಮಾಡೋಕ್ಕೆ ಬರಲ್ಲ. ನೆಕ್ಸ್ಟ್ ಇಲ್ಲಿ ನೋಡಿ, ಮೊದಲನೇದಾಗಿ ಬರ್ತಕ್ಕಂಥದ್ದು ಮಣ್ಣಿನ ಹುಳಿಯ ಪ್ರಮಾಣ, ಮಣ್ಣಿನ ಆಮ್ಲೀಯ ಪ್ರಮಾಣ. ಒಂದು ಎಸ್ಟೇಟಿಂದ ಇನ್ನೊಂದು ಎಸ್ಟೇಟಿಗೆ ತುಂಬ ವ್ಯತ್ಯಾಸ ಆಗಿರುತ್ತೆ. ಯಾಕಂದರೆ ನನ್ನ ಎಸ್ಟೇಟು ಹುಳಿ ಇರುತ್ತೆ, ನಿಮ್ಮ ಎಸ್ಟೇಟು ಚೆನ್ನಾಗಿರುತ್ತೆ, ಇನ್ನೊಬ್ಬರ ಎಸ್ಟೇಟು ತುಂಬ ಕ್ಷಾರೀಯವಾಗಿರುತ್ತೆ, ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ. ಆ ಥರ ಒಂದು ಮಣ್ಣುಗಳಿರ್ತವೆ. ನಿಮಗೆ ಸೂಕ್ತವಾಗಿರ್ತಕ್ಕ ಮಣ್ಣು, ಆ ಮಣ್ಣಿಗೆ ಯಾವ ಗೊಬ್ಬರಗಳನ್ನು ಹಾಕಬೇಕು ಆ ಗೊಬ್ಬರವನ್ನು ಹಾಕಿ, ಆ ರಸಗೊಬ್ಬರಗಳನ್ನು ಮಾತ್ರ ಹಾಕಿ ಬೆಳೆಯೋದು ಸೂಕ್ತ. ಅಕಸ್ಮಾತ್ ಹುಳಿ ಮಣ್ಣಿತ್ತು, ಹುಳಿ ಮಣ್ಣಲ್ಲಿ ನೀವು ಒಂದು 100 kg ಹಾಕಿದರೂ ಗಿಡಗಳಿಗೆ ದೊರಕಲ್ಲ. ಕೇವಲ 20-30% ಮಾತ್ರ ದೊರಕ್ತಾ ಹೋಗ್ತಕ್ಕಂಥ ಮಣ್ಣುಗಳಿರ್ತವೆ. ಹೀಗಾಗಿ ಮಣ್ಣನ್ನು ಪರೀಕ್ಷೆ ಮಾಡಿ ನೀವು ರಸಗೊಬ್ಬರಗಳನ್ನ ಹಾಕಬೇಕು. ಎರಡನೇದಾಗಿ ನೋಡಿ, ಇಲ್ಲಿ ಈ ಮಣ್ಣಿನ ಥರ ಬೇರೆ ಇರುತ್ತೆ. ತುಂಬ ಗಟ್ಟಿಯಾಗಿರ್ತಕ್ಕಂಥ ಮಣ್ಣಿರುತ್ತೆ, ಒಂದು ಹೇರಳವಾಗಿ ನೀರನ್ನು ಹಿಡಿದಿಟ್ಕೊಳ್ತಕ್ಕಂಥ ಮಣ್ಣಿರುತ್ತೆ. ಅದೇ ರೀತಿ ಕಲರ್ಗಳಲ್ಲಿ ವ್ಯತ್ಯಾಸಗಳಿರ್ತಕ್ಕಂಥ, ಒಂದು ಕೆಂಪಿರ್ಬೋದು, ಕರಿ ಕಲರ್ ಇರ್ಬೋದು, ಅಥವಾ ಗ್ರೇ ಕಲರ್ ಇರ್ತಕ್ಕಂಥ ಮಣ್ಣಿರ್ಬೋದು. ಒಂದೇ ಅಲ್ಲ, ಸುಮಾರು ವಿಧವಾಗಿರ್ತಕ್ಕಂಥ ಮಣ್ಣುಗಳಿರ್ತವೆ. ಮಣ್ಣುಗಳಿಗೆ ಸಾಮಾನ್ಯವಾಗಿ ನಮ್ಮ ಬೆಳೆಗಾರರು ಏನು ಮಾಡ್ತಾರೆ ಅಂದರೆ, ಪಕ್ಕದ ರೈತರ ಒಂದು ಮಾಹಿತಿಯನ್ನು ತೊಗೊಂಡ್ಬಿಟ್ಟು, ನಾನೇನಾದರೂ ಜಾಸ್ತಿ ಇಳುವರಿ ಪಡಿತಾ ಇದ್ದರೆ
ನನ್ನ ಪಕ್ಕದ ರೈತರು ಕೇಳ್ತಾರೆ ನನಗೆ, ಅವ್ರ ಮಣ್ಣು ಮರಳಾಗಿರ್ತಕ್ಕಂಥ ರೈತರು ಕೇಳ್ತಾರೆ ನನಗೆ, ಎಷ್ಟು ಗೊಬ್ಬರಗಳನ್ನು ಹಾಕಿದ್ರಿ? ನಾನು ಜಾಸ್ತಿ ಇಳುವರಿ ಪಡ್ತಾಯಿದ್ದೀನಿ, ಇಷ್ಟಿಷ್ಟು ಜಾಸ್ತಿ ಇಳುವರಿಗೆ ನಾನು ಇಷ್ಟಿಷ್ಟು ಗೊಬ್ಬರ ಹಾಕ್ತೀನಿ ಅಂದರೆ ಅವು ಇಷ್ಟು ಇಳುವರಿ ಪಡೋಕೆ ಏನು ಮಾಡ್ತಾರೆ ಅವರು? ಅಷ್ಟೇ ಗೊಬ್ಬರವನ್ನು ಹಾಕ್ತಾರೆ. ಅದು ಸೂಕ್ತನಾ? ಹಾಂ, ಅವ್ರ ಮಣ್ಣು ಮರಳಾಗಿರುತ್ತೆ, ಯಾವಷ್ಟು ಗೊಬ್ಬರ ಹಾಕಿದರೂ ಅದು ನೀರಲ್ಲಿ ಕೊಚ್ಚಿ ಹೋಗ್ತಾ ಇರತಕ್ಕಂಥ ಮಣ್ಣಿರುತ್ತೆ, ಅದು ಸೂಕ್ತನಾ? ಸೂಕ್ತ ಅಲ್ಲ. ಮಣ್ಣನ್ನು ಪರೀಕ್ಷೆ ಮಾಡಿಸೇ ನೀವು ಗೊಬ್ಬರವನ್ನು ಹಾಕಬೇಕು. ಈ ಗಿಡಗಳಿಗೂ ಅಷ್ಟೇ, ಕಾಫಿಗೆ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಮಣ್ಣಿನ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಬೇಕು, ಅದನ್ನು ಮಣ್ಣನ್ನು ಪರೀಕ್ಷೆ ಮಾಡಿ ಹಾಕಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ, ಒಂದೇ ಊರಲ್ಲಿ ಸುಮಾರು ವ್ಯತ್ಯಾಸಭರಿತವಾಗಿರ್ತಕ್ಕ ಮಣ್ಣು ಇರೋದ್ರಿಂದ ನಿಮ್ಮ ಮಣ್ಣು ಟೆಸ್ಟ್ ಮಾಡೇನಿ, ನಿಮ್ಮ ಮಣ್ಣನ್ನು ಪರೀಕ್ಷೆ ಮಾಡಿಸಿ ನೀವು ರಸಗೊಬ್ಬರನ ಬಳಸಬೇಕು. ಆ ರಸಗೊಬ್ಬರಗಳ ಅನುಗುಣವಾಗಿ ನೀವು ಬೆಳೆಯನ್ನು ಬೆಳಿಬೇಕು. ನೆಕ್ಸ್ಟ್ ಇದು ಇನ್ನೊಂದು ಲಾಸ್ಟ್ ಹೇಳಿಬಿಡ್ತೀನಿ, ಯಾಕಂದರೆ ಈ ಥರ ಅವೈಜ್ಞಾನಿಕವಾಗಿ ಕಾಫಿಯನ್ನು ಬೆಳೀತಾ ಹೋದರೆ ಈಗಾಗಲೇ ಹೇಳಿರ್ತಕ್ಕಂಥದ್ದು 70% ಏನು ಕಾಫಿ ಬೆಳೀತಕ್ಕಂಥದ್ದು ಹೊರದೇಶಕ್ಕೆ ಮಾರಾಟ ಆಗ್ತದೆ. ನೀವೇನಾದರೂ ಅವೈಜ್ಞಾನಿಕವಾಗಿ ಮಾಡೋದ್ರಿಂದ ಅಲ್ಲಿ ಇಳುವರಿಯಲ್ಲಿ ವ್ಯತ್ಯಾಸ ಆಗುತ್ತೆ. ಮೊದಲನೇದಾಗಿ ಕಾಫಿಯ ಗುಣಮಟ್ಟ ಹಾಳಾಗತ್ತೆ. ಒಂದು ಇಮಿಡಿಯೇಟಾಗಿ ಹಣ್ಣಾಗತ್ತೆ, ಇನ್ನೊಂದು ಸುಮಾರು ಲೇಟಾಗಿ ಹಾಳಾಗತ್ತೆ. ಹೀಗಾಗಿ ಎರಡೂ ಒಂದು ಸೇರಿಸಿ ನೀವೇನಾದರೂ ಹಾರ್ವೆಸ್ಟ್ ಮಾಡಿ ನೀವು ಮಾರಾಟ ಮಾಡೋಕ್ಕೆ ಹೋದರೆ ಅದರ ಗುಣಮಟ್ಟ ಕಡಿಮೆ ಆಗತ್ತೆ. ಹೀಗಾಗಿ ಆ ಗುಣಮಟ್ಟಕ್ಕೆ ಅನುಗುಣವಾಗಿ ನೀವು ರಸಗೊಬ್ಬರನ ಹಾಕಬೇಕಾಯ್ತು. ಎರಡನೇದು, ಅಕಸ್ಮಾತ್ ಅವೈಜ್ಞಾನಿಕವಾಗಿ ರಸಗೊಬ್ಬರನ ಬಳಸೋದ್ರಿಂದ ನಿಮಗೆ ಎಂಟೈರ್ ಕಾಫಿ ಎಸ್ಟೇಟು ಸಹ ರೋಗಗ್ರಸ್ತವಾಗತ್ತೆ. ಇದರಿಂದ ರೋಗ ರುಜಿನಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಹೆಚ್ಚಾಗಿ ನೀವು ರಸಗೊಬ್ಬರ ಬಳಸೋದ್ರಿಂದ ಸಹ ರೋಗಗಳು ಬರ್ತವೆ. ತದನಂತರ ನೀವು ಕುಡಿತಕ್ಕಂಥ ಪ್ರದೇಶದಲ್ಲಿರ್ತಕ್ಕಂಥ ಪಾಂಡ್ಗಳಾಗಲಿ ಬಾವಿಗಳಾಗಲಿ ಎಲ್ಲ ಹಸಿರುಗಟ್ಟಿಬಿಡ್ತವೆ. ಇದು ಪೊಲ್ಯೂಷನ್ ಆಗುತ್ತೆ. ಒಂದೇ ಅಲ್ಲ, ಈ ಅವೈಜ್ಞಾನಿಕದಿಂದ ಒಂದು ಇರ್ರೆಗ್ಯುಲರ್ ಬೇರೀಸ್ ಆಗುತ್ತೆ, ಇದರಿಂದ ಗುಣಮಟ್ಟ ಹಾಳಾಗತ್ತೆ. ಎರಡನೇದು, ರೋಗಗ್ರಸ್ತವಾಗಿ ಎಸ್ಟೇಟ್ ಆಗುತ್ತೆ. ಮೂರನೇದಾಗಿ, ರೋಗ ಮತ್ತು ರುಜಿನಗಳಿಂದ ಕೂಡುತ್ತೆ. ಮೂರನೇದಾಗಿ, ಈ ನೀರಷ್ಟೇ ಅಲ್ಲ, ಅದ್ರ ಜೊತೆಗೆ ಮಣ್ಣು ಹಾಳಾಗತ್ತೆ. ಮಣ್ಣಿನ ಆರೋಗ್ಯ ಕೆಟ್ಟು ಹೋಗಿಬಿಡುತ್ತೆ. ನೆಕ್ಸ್ಟ್ ಇದು ನೋಡಿ, ಇಲ್ಲಿ ತೊಂದರೆ ಇಲ್ಲ, ಯಾಕಂದರೆ ಇದು ತಲಕಾವೇರಿಯಲ್ಲಿರ್ತಕ್ಕಂಥದ್ದು. ತಲಕಾವೇರಿಯಲ್ಲಿ ಅಲ್ಲಿ ಮೇಲೆ ಯಾರು ಅಲ್ಲಿ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾಯಿಲ್ಲ. ಈಗಾದರೂ ನೋಡ್ಬೋದು ನೀವು, ನಿನ್ನೆ ಸುಮಾರು ಒಂದಿಷ್ಟು ದಿವಸದಿಂದ ಹಿಂದ್ಗಡೆ ತೆಗೆದಿರ್ತಕ್ಕಂಥ ಈ ನಾಣ್ಯವನ್ನು ನೀವು ಎಸೆದ್ರೂ ಸಹ ಎಷ್ಟೋ ದೂರದಿಂದ ನೋಡಿದರೂ ಕಾಣ್ತಾ ಇದ್ದಾವೆ, ಹೌದಾ? ಬಟ್ ಅದೇ ನೀವು ನಿಮ್ಮ ತೋಟದಲ್ಲಿ ಪಾಂಡ್ಗಳಲ್ಲಿ ಒಂದು ನಾಣ್ಯವನ್ನು ಹಾಕಿ ನೋಡಿ, ಈಗ ಕಾಣ್ತಾ ಇಲ್ಲ, ಹೌದಾ ಸರ್? ನೀವು ಮೊದಲು ಈ ಥರ ನಾಣ್ಯಗಳು ಕಾಣ್ತಾ ಇತ್ತು, ನಾನು ಚಿಕ್ಕವನಿದ್ದಾಗ ನೋಡಿದ್ದೀನಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಪಾಂಡ್ ಇದ್ದಾವೆ, ಕೆರೆಗಳಿದ್ದಾವೆ, ಅವು ಜಾಸ್ತಿ ಕಾಣಲ್ಲ, ಇದು ಆಗಲ್ಲ. ಹೀಗಾಗಿ ಏನು ಮಾಡಬೇಕಂದ್ರೆ, ನಿಮ್ಮ ಮಣ್ಣಿಗೆ ಎಷ್ಟು ಸೂಕ್ತವಾಗಿರ್ತಕ್ಕಂಥ ಗೊಬ್ಬರ ಎಷ್ಟು ಬೇಕೋ ಅಷ್ಟೇ ಹಾಕಬೇಕು. ನಿಮ್ಮ ಬೆಳೆಗೆ ಎಷ್ಟು ಬೇಕೋ ಅಷ್ಟೇ ಹಾಕಿದರೆ ತುಂಬ ಒಳ್ಳೆಯದು. ಯಾಕಂದರೆ ಇದರಿಂದ ನೀವು ಹೆಚ್ಚಾಗಿ ಹಾಕೋದ್ರಿಂದ ಏನಾಗುತ್ತೆ, ನೀರು ಆಗುತ್ತೆ, ವಾತಾವರಣ ಹಾಳಾಗುತ್ತೆ. ನೆಕ್ಸ್ಟ್ ವಾತಾವರಣ ಹಾಳಾಗುತ್ತೆ, ನಮ್ಮ ಮಣ್ಣು ಫಲವತ್ತತೆಯನ್ನು ಕಳ್ಕೊಳ್ಳುತ್ತೆ. ನೆಕ್ಸ್ಟ್ ಫಲವತ್ತತೆ ಅಷ್ಟೇ ಅಲ್ಲ, ನಮ್ಮ ಆರೋಗ್ಯನೂ ಸಹ ಹಾಳಾಗತ್ತೆ. ಹೀಗಾಗಿ ದಯಮಾಡಿ ನಿಮ್ಮ ಮಣ್ಣಿಗೆ ಎಷ್ಟು ಬೇಕೋ ಅಷ್ಟೇ ಹಾಕಬೇಕು, ಇಲ್ಲಾಂದ್ರೆ ಹಾಕಬೇಡಿ. ನಾನು ಮೊದಲೇ ಹೇಳಿದೆ, ಕಾಫಿ ಒಂದು ಹುಳಿ ಮಣ್ಣಲ್ಲಿ ಬೆಳೀತಕ್ಕಂಥ ಒಂದು ಬೆಳೆ. ಈ ಹುಳಿ ಮಣ್ಣಲ್ಲಿ ಬೆಳೀತಕ್ಕಂಥ ಇರುವುದರಿಂದ ನಾವು ಹುಳಿ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ನೆಕ್ಸ್ಟ್ ಹುಳಿ ಮಣ್ಣಲ್ಲಿ ನೋಡಬೇಕಂತಂದರೆ ಇದರಲ್ಲಿ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಏನಂತಂದರೆ ಸಾರಜನಕ, ರಂಜಕ, ಪೊಟ್ಯಾಷ್, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಸಲ್ಫರ್ ಅಂತೇಳಿ ಗಂಧಕ ಅಂಶಗಳಿರ್ತಕ್ಕಂಥ ಪೋಷಕಾಂಶಗಳು ಜಸ್ಟ್ ಎಲ್ಲಿರುತ್ತಂದರೆ ಈ ಒಂದು ತಟಸ್ಥವಾಗಿರ್ತಕ್ಕಂಥ ಮಣ್ಣಿನ ರಸಸಾರದಲ್ಲಿ ಮಾತ್ರ ಇವು ಅವೈಲೇಬಿಲಿಟಿ ಜಾಸ್ತಿ ಇರುತ್ತೆ. ಅಕಸ್ಮಾತ್ ನಿಮ್ಮ ಮಣ್ಣು ಹುಳಿ ಇರುವುದರಿಂದ, ಜಾಸ್ತಿ ಹುಳಿ ಇತ್ತಂದರೆ ಈ 6 ಪೋಷಕಾಂಶಗಳು ಗಿಡಗಳಿಗೆ ದೊರಕಲ್ಲ. ಹೀಗಾಗಿ ಆ ಪೋಷಕಾಂಶಗಳ ನಿರ್ವಹಣೆ ನೀವು ಮಾಡಲೇಬೇಕಾಗತ್ತೆ. ಮಣ್ಣಿನ ಪರೀಕ್ಷೆ ಮಾಡಬೇಕು, ಅದರ ಅನುಗುಣವಾಗಿ ನೀವು ಹಾಕಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ, ಅಕಸ್ಮಾತ್ ಹುಳಿ ಮಣ್ಣಿನಲ್ಲಿ ಏನಾದರೂ ನೀವು ರಸಗೊಬ್ಬರಗಳು ಹಾಕೋದಾದರೆ ಲಾಕ್ ಆಗಿಬಿಡುತ್ತೆ. 2 ಎಮ್ ಸಿಲ್ ನೋಡಿದರೆ ಸರ್, ಎಮ್ ಸಿಲ್ 2 ಅಂಶಗಳನ್ನ ಕೂಡಿದಾಗ ಎಷ್ಟು ಗಟ್ಟಿ ಆಗುತ್ತಲ್ಲ, ಅದೇ ರೀತಿ ನೀವು ಈ ಹುಳಿ ಮಣ್ಣಲ್ಲಿ ಏನಾದರೂ ರಸಗೊಬ್ಬರಗಳನ್ನು ಹಾಕಿದರೆ ಅದು ಲಾಕ್ ಆಗಿಬಿಡುತ್ತೆ, ಅದು ಗಿಡಗಳಿಗೆ ದೊರಕದ ಸ್ಥಿತಿಯಲ್ಲಿರುತ್ತೆ. ಹೀಗಾಗಿ ದಯಮಾಡಿ ಹುಳಿ ಮಣ್ಣನ್ನು ನೀವು ಆದಷ್ಟು ನ್ಯೂಟ್ರಲಿಗೆ ತರಬೇಕು, ತಟಸ್ಥಕ್ಕೆ ತರಬೇಕು. ತಟಸ್ಥ ತಂದ ಮೇಲೆ ನೀವು ಗೊಬ್ಬರಗಳನ್ನು ಹಾಕಬೇಕು. ನೆಕ್ಸ್ಟ್
ಹುಳಿ ಮಣ್ಣಿಗೆ ನೀವು ಯಾವುದೋ ಇದನ್ನು ಹಾಕಬೇಡಿ. ನಾವು ಶಿಫಾರಸನ್ನು ಮಾಡ್ತಕ್ಕಂಥದ್ದು ಎಸ್ಪೆಷಲಿ ಕಾಫಿ ಮಣ್ಣಿಗೆ ಹೇಳ್ತಕ್ಕಂಥದ್ದು ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮಾತ್ರ, ಕ್ಯಾಲ್ಸಿಯಂ ಆಕ್ಸೈಡ್ ಅಲ್ಲ, ಸುಟ್ಟು ಸುಣ್ಣ ಅಲ್ಲ. ಸುಟ್ಟು ಸುಣ್ಣವನ್ನು ನಾವು ಶಿಫಾರಸನ್ನು ಮಾಡಲ್ಲ. ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಮತ್ತು ಡೋಲೋಮೈಟನ್ನು ಮಾತ್ರ ಶಿಫಾರಸನ್ನು ಮಾಡ್ತೀವಿ. ಎರಡು ಸೂಕ್ತವಾಗಿರ್ತಕ್ಕಂಥದ್ದು. ಆ ಸಮಯದಲ್ಲಿ ಅದು ಹೇಗೆ ಅಂತಂದರೆ ಅದರ ನ್ಯೂಟ್ರಲೈಸೇಷನ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಅದರ ಪ್ಯೂರಿಟಿ, ಅದು ಗುಣಮಟ್ಟ ಎಷ್ಟಿರಬೇಕು? 80% ಇರಬೇಕು. 80% ಪ್ಯೂರ್ ಇದ್ದಿರ್ತಕ್ಕಂಥದ್ದು ಹಾಕಬೇಕು. ಅದು 2 ವರ್ಷದಿಂದ 3 ವರ್ಷಕ್ಕೊಂದ್ಸಲ ಹಾಕಿದರೆ ತುಂಬ ಸೂಕ್ತ. ಅದು ಹಾಕ್ತಕ್ಕಂಥ ಎನಿ ಟೈಮ್ ಹಾಕ್ಬೋದು. ಮಳೆಗಾಲವನ್ನು ಹೊರತುಪಡಿಸಿ ಯಾವ ಟೈಮಲ್ಲಿ ಹಾಕ್ಬೋದು. ಮಣ್ಣಲ್ಲಿ ಹಾಕ್ತಕ್ಕಂಥ ಸಮಯದಲ್ಲಿ ತೇವಾಂಶ ಇರಬೇಕು. ತೇವಾಂಶ ಅಂತಂದರೆ ನೀವು ಯಾವುದೋ ಕೃಷಿ ಚಟುವಟಿಕೆಗಳು ಮಾಡಿ, ಗೊಬ್ಬರ ಹಾಕಿ, ಸುಣ್ಣ ಹಾಕಿ, ಈ ಕಾಂಪೋಸ್ಟ್ ಹಾಕಿ, ಸ್ಪ್ರೇ ಮಾಡಿ, ಈ ವಿಡಿಸೈಡ್ ಮಾಡಿ, ಯಾವುದೋ ಸಮಯದಲ್ಲಿ ಕೆಲಸಗಳನ್ನು ಮಾಡಿ ಈ ಮಣ್ಣಿನಲ್ಲಿ ತೇವಾಂಶ ಇದ್ದಾಗ ಮಾತ್ರ ಮಾಡಿ. ಅಕಸ್ಮಾತ್ ತೇವಾಂಶ ಇದ್ದಾಗ ಮಾಡಿದರೆ ಮಾತ್ರ ಸರಿಯಾದ ಕೃಷಿ ಪದ್ಧತಿ. ಅಕಸ್ಮಾತ್ ತೇವಾಂಶ ಇಲ್ಲದೇ ಇದ್ದಾಗ ಈ ಕೆಲಸಗಳನ್ನು ಮಾಡಿದರೆ ಅದು ಸರಿಯಾದ ಕೃಷಿ ಪದ್ಧತಿ ಅಲ್ಲ. ಅದು ಮಾಡಬೇಡಿ. ಯಾಕಂದರೆ ತೇವಾಂಶ ಇದ್ದಾಗ ಸ್ಪ್ರೇ ಮಾಡಿ, ಗೊಬ್ಬರ ಹಾಕಿ, ಸುಣ್ಣ ಹಾಕಿ, ವಿಡಿಸೈಡ್ ಮಾಡಿ, ಸ್ಪ್ರೇ ಮಾಡಿ, ಯಾವುದೇ ಕೆಲಸ ಮಾಡಿ ನಿಮ್ಮ ಮಣ್ಣಲ್ಲಿ ತೇವಾಂಶ ಇದ್ದಾಗ ಮಾತ್ರ ಮಾಡಿ, ಇಲ್ಲಾಂದರೆ ಮಾಡಬೇಡಿ. ನೆಕ್ಸ್ಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ಡೋಲೋಮೈಟ್ ಎರಡನ್ನೇ ಶಿಫಾರಸನ್ನು ಮಾಡ್ತೀವಿ. ಅದು 80% ಪ್ಯೂರಿಟಿ ಇರಬೇಕು. ನೆಕ್ಸ್ಟ್ ಹೀಗಾಗಿ ಮಣ್ಣನ್ನು ಪರೀಕ್ಷೆ ಮಾಡಲು ಸಹ ನಮ್ಮ ಸಂಸ್ಥೆಯಲ್ಲಿ ಅಪಾರ್ಚುನಿಟಿಗಳಿದ್ದಾವೆ. ಅದನ್ನು ಸದುಪಯೋಗಪಡಿಸ್ಬೋದು. ಚಟ್ಟಳ್ಳಿ, ಮಡಿಕೇರಿ ಜಿಲ್ಲೆ ಚಟ್ಟಳ್ಳಿಯ ಒಂದು ಹಳ್ಳಿಯಲ್ಲಿ ನಮ್ಮ ಸಂಶೋಧನಾ ಕೇಂದ್ರ ಇದೆ. ಅಲ್ಲಿ ನೀವು ಮಣ್ಣನ್ನು ಪರೀಕ್ಷೆ ಮಾಡೋಕ್ಕೆ ಎಲ್ಲ ಇದ್ದಾವೆ. ಬೀಜಗಳು ಸಿಗ್ತವೆ, ಟ್ರ್ಯಾಪ್ಗಳು ಸಿಗ್ತವೆ, ಕೀಟ ಮತ್ತು ರೋಗಗಳನ್ನು ಹತೋಟಿ ಮಾಡಲು ನಮ್ಮ ಕಡೆ ತಂತ್ರಜ್ಞಾನಗಳಿದ್ದಾವೆ. ಅದರ ಸದುಪಯೋಗವನ್ನು ಪಡಿಸ್ಕೋಬೋದು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ, ಲಾಸ್ಟ್ ಒಂದು ಹೇಳಿಬಿಡ್ತೀನಿ. ಯಾಕಂದರೆ ನಿಮ್ಮ ಹುಳಿ ಮಣ್ಣು ಅಕಸ್ಮಾತ್ ಸರಿಯಾದ ನಿರ್ವಹಣೆ ಮಾಡಲಿಲ್ಲ ಅಂದರೆ ನೀವು ಹಾಕಿರ್ತಕ್ಕಂಥ 70ಕ್ಕಿಂತಲೂ ಹೆಚ್ಚು ಗೊಬ್ಬರ ಹಾಕಿರ್ತಕ್ಕಂಥದ್ದು ವೇಸ್ಟ್ ಆಗುತ್ತೆ. ದಯಮಾಡಿ ಆ ಥರ ಕೆಲಸ ಮಾಡಬೇಡಿ. ಮಣ್ಣನ್ನು ಪರೀಕ್ಷೆ ಮಾಡಿಸಿ ಅದರ ಅನುಗುಣವಾಗಿ ಈ ಗೊಬ್ಬರಗಳನ್ನು ಹಾಕಿ. ನೆಕ್ಸ್ಟ್ ಇವೆಲ್ಲ ಬೇಡ, ಸಾಕು. ಧನ್ಯವಾದಗಳು. ನಿಮ್ಗೆ ಅವಕಾಶ ಕೊಟ್ಟೋದಕ್ಕೆ ನಮ್ಮ ಸುಳ್ಯ ಕೃಷಿ ಪತ್ತಿನ ಸಹಕಾರಿ ಸರ್ಗೆ ತುಂಬ ಧನ್ಯವಾದಗಳನ್ನು ಹೇಳಿಸಿ ಅವಕಾಶ, ಮತ್ತು ಪ್ರಮೋದ್ ಸರ್ ಅವರಿಗೆ, ಗೋವಿಂದ ಭಟ್ ಸರ್ ಅವರಿಗೆ, ಮತ್ತು ಸರ್ಗೆ ಹೇಳಿ ಎಲ್ಲರಿಗೂ ವಂದಿಸಿ ನನ್ನ ಅವಕಾಶ ಕೊಟ್ಟಿರೋದಕ್ಕೆ ಧನ್ಯವಾದಗಳನ್ನು ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ನಿಮ್ಗೇನಾದರೂ ಕ್ವಶನ್ಗಳಿದ್ದರೆ ಕೇಳ್ಬೋದು ಸರ್. ಕಾಫಿ ಗಿಡಗಳ ನಿರ್ವಹಣೆ ಕುರಿತು ಸಮಗ್ರವಾಗಿ ನಮಗೆ ಮಾಹಿತಿಯನ್ನು ನೀಡಿದಂಥ ಡಾಕ್ಟರ್ ಎಸ್.ಎ. ನಡಾಬ್ ಸರ್, ನಿಮಗೆ ಧನ್ಯವಾದಗಳು. ಹಾಗೆ ಮುಂದೆ 5 ನಿಮಿಷಗಳ ಕಾಲಾವಕಾಶ ಇದೆ. ರೈತರ ತನಗೇನಾದರೂ ಪ್ರಶ್ನೆಗಳನ್ನು ಕೇಳುತ್ತಿದ್ದರೆ ದಯವಿಟ್ಟು ಪ್ರಶ್ನೆಯನ್ನು ಕೇಳ್ಬೋದು. ನಮಸ್ತೆ ಸರ್, ನನ್ನ ಹೆಸರು ಡಾಕ್ಟರ್ ಜ್ಞಾನೇಶ್ ಅಂತೇಳಿ. ನನ್ನ ಹತ್ರ 1-2 ಕ್ವಶನ್ ಇದೆ. ಈಗ ನೀವು ಹೇಳಿದಿರ ಕಾಫಿ ಗಿಡಕ್ಕೆ ಶೇಡ್ ಬೇಕು ಅಂತ. ಈಗ ಇಲ್ಲಿ ಸಾಮಾನ್ಯವಾಗಿ ಅಡಿಕೆ ತೋಟ ಎಲ್ಲ ಹಾಳಾಗಿದೆ. ಅಡಿಕೆ ತೋಟದಲ್ಲಿ ನಾವು ಕಾಫಿ ಗಿಡ ನೆಟ್ಟು ಮಾಡ್ತಾ ಇದ್ದೇವೆ. ಈಗ ಇಲ್ಲಿ ಎಲ್ಲ ಇನ್ನೂ ಇರೋದು ರಬ್ಬರ್ ತೋಟದಲ್ಲಿ ಕಾಫಿ ಗಿಡಗಳ ಹೇಗೆ ಆಗ್ತದೆ? ಅದು ಶೇಡ್ ಜಾಸ್ತಿ ಆಗ್ತದಾ, ಕಡಿಮೆ ಆಗ್ತದಾ ಅಂತ ಒಂದು ಕ್ವಶನ್. 2ನೇ ಕ್ವಶನ್ ಕೇಳಿಬಿಡ್ತೇನೆ ಈಗಲೇ. ಇರಿಗೇಷನ್ ಪರ್ಪಸ್ ಹೇಳಿದ್ರಿ. ನಾವು ಅಡಿಕೆ ತೋಟಕ್ಕಾದರೆ ಇರಿಗೇಷನ್ ಇದೆ, ನಮ್ಮ ಹತ್ರ ಸ್ಪ್ರಿಂಕ್ಲರ್ ಇದೆ. ರಬ್ಬರ್ ತೋಟಕ್ಕೆ ಸ್ಪ್ರಿಂಕ್ಲರ್ ಇಲ್ಲ. ಅದು ಡ್ರಿಪ್ ಇರಿಗೇಷನ್ ಮಾಡ್ಬೋದಾ, ಅಲ್ಲ ಇರಿಗೇಷನ್ ಸಪ್ರೇಟ್ ಲೈನ್ ಹಾಕಬೇಕಾ, ಹೇಗೆ ಅಂತ ಒಂದು ವಿಚಾರ ಹೇಳಿದರೆ ಒಳ್ಳೆಯದಿತ್ತು ಅಂತ ನಾನು. ಸರ್, ಆ್ಯಕ್ಚುಲಿ ನಾವು ನೋಡಿದ್ದೀವಿ ಇದೇ ಭಾಗದಲ್ಲಿ 15 ಎಕರೆ ಕಾಫಿಯನ್ನು ಈ ರಬ್ಬರ್ ತೋಟದಲ್ಲಿ ಬೆಳೆದಿದ್ದಾರೆ. ಬಟ್ಟು ಕಾಫಿ ತೋಟ ಬೆಳೆಯುತ್ತೆ, ಬಟ್ ಆದರೆ ಅದರ ಲಾಂಗ್ ಆಗಿ ಉದ್ದಾಗಿ ಬೆಳೆಯುತ್ತೆ. ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಲಿಲ್ಲ ಅಂದರೆ ಬರಲ್ಲ. ಒಂದು. 2ನೇದಾಗಿ ಆ ಒಂದು ನೆರಳಿದೆಯಲ್ಲ, ನೆರಳು ಅದು ಅಲಿಯೋಪತಿಕ್ ಇಫೆಕ್ಟ್ ಅಂತ ಹೇಳ್ತೀವಿ. ಒಂದು ಬೆಳೆ ಬೆಳೀತಾ ಇದ್ದರೆ ಅದರದ್ದು ಎಲೆಗಳು ಎಲ್ಲ ಬಿದ್ದುಬಿಟ್ಟು ಅದು ಸರಿಯಾಗಿ ನಮ್ಮ ಎಸ್ಪೆಷಲಿ ರಬ್ಬರಲ್ಲಿ ಸ್ವಲ್ಪ ಇಳುವರಿ ಕಡಿಮೆನೇ. ಹೀಗಾಗಿ ಅದು ಬೆಳೀತಾ ಇದ್ದಾರೆ. ನೀವು ಅಕಸ್ಮಾತ್ ನಾವು ವೇಸ್ಟ್ ಮಾಡಬಾರ್ದು ನಾನು ಲ್ಯಾಂಡ್ ಅಂತ ಹೇಳಿದರೆ ಬೆಳಿಬೋದು. ಬಟ್ ಅಷ್ಟೊಂದು ಪೂರ್ವಕವಾಗಿ ನಾವು ಕಂಡಾಗೆ ಅದು ಸರಿಯಾಗಿ ಬಂದಿಲ್ಲ. ಬೇರೆ ಕಡೆ ಎಲ್ಲ ನಾವು ಕೇರಳದಲ್ಲಿ ನೋಡಿದ್ದೀವಿ, ಕೇರಳದಲ್ಲಿ ಸರಿ ಬಂದಿಲ್ಲ. ತುಂಬ ಜಾಗೃತಿ ವಹಿಸಿ ತುಂಬ ಅದಕ್ಕೆ ನೀವು ಕೇರ್ ಮಾಡಿ ಬೆಳೆದಿದ್ರೆ ಬೆಳಿಬೋದು ಸರ್. ಇಲ್ಲಿ 15 ಎಕರೆ ಬೆಳೆದಿದ್ದಾರೆ ಸರ್, ಇಲ್ಲಿ 15 ಎಕರೆ ಬೆಳೆದಿದ್ದಾರೆ. ಅವ್ರ ತೋಟದ ನಿಮಗೆ ಫೋಟೋ ತೋರಿಸಿದ್ದು ಸ್ವಲ್ಪ ಇಳುವರಿಯಲ್ಲಿ ಕಡಿಮೆ ಇರುತ್ತೆ. 1ನೇದು. 2ನೇದು ಸರ್, ನೀವೇನು ಮಾಡಬೇಕಾಗತ್ತಂದರೆ ಕಂಪಲ್ಸರಿಯಾಗಿ ನೀವು ಸಪ್ರೇಟ್ ಡ್ರಿಪ್ ಲೈನ್ ಮಾಡಲೇಬೇಕು. ಯಾಕಂದರೆ ಆ ಸ್ಟ್ರೆಸ್ ಪೀರಿಯಡ್ ಕೊಡಲೇಬೇಕು. ಸ್ಟ್ರೆಸ್ ಕೊಡಲಿಲ್ಲ ಅಂದರೆ ನಿರಂತರವಾಗಿ ಹೂವು ಬರ್ತಾ ಹೋಗುತ್ತೆ ಕಾಫಿಯಲ್ಲಿ.
ರನ್ನರ್ ಬ್ಲೌಸಮ್ ಅಂತ ಹೇಳ್ತೀವಿ, ರನ್ನಿಂಗ್ ಬ್ಲೌಸಮ್ ಅಂತ ಹೇಳ್ತೀವಿ. ಯಾವಾಗಲೂ ನಿರಂತರವಾಗಿ ಬರ್ತಾ ಇರುತ್ತೆ. ನಿಮಗೆ ಸರಿಯಾದ ರೀತಿಯಲ್ಲಿ ಇದಕ್ಕೆ ಸಪ್ರೇಟಾಗಿ ಇರಿಗೇಷನ್ ಫೆಸಿಲಿಟಿನ ಮಾಡ್ಕೋಬೇಕು ಸರ್. ಹಲೋ, ನನ್ನ ಹೆಸರು ಭೋಜಪ್ಪಗೌಡ ಮಾಣಿಬೆಟ್ಟು. ಇವಾಗ ಅಡಿಕೆ ತೋಟದ ಒಳಗಡೆ ಕಾಫಿ ಬೆಳೆಯೋದು ಅಂತ ಎಲ್ಲರ ತೀರ್ಮಾನ ಇಲ್ಲಿ ಮಾಡಿಕೊಂಡಿದ್ದಾರೆ. ಆದರೆ ನಮ್ಮ ಅಡಿಕೆ ಬೆಳೆಗೆ ಸಂಪೂರ್ಣ ನೀರಾವರಿ ಇರಿಗೇಷನ್ ಬೇಕೇ ಬೇಕು. ನೀವು ಹೇಳ್ತೀರಾ ಕಾಫಿ ಬೆಳೆಗೆ ಕಡಿಮೆ ನೀರು ಸಾಕು, ಇಂಥ ಸಮಯದಲ್ಲಿ ಮಾತ್ರ ಹೂ ಹೋಗಲಿಕ್ಕೆ ನೀರು ಪ್ಲಸ್ ಕಾಯಿ ಕಟ್ಟೋಕ್ಕೆ ನೀರು. ನಮಗೆ ಕಂಟಿನ್ಯೂಸ್ ನೀರು ಕೊಡ್ತಾ ಇರಬೇಕಾಗ್ತದೆ. ಇದರಿಂದಾಗಿ ಅದರಲ್ಲಿ ಬೆಲೆ ನಾಶವಾಗಲ್ವಾ ಕಾಫಿ ಬೆಳೆ? ಸರ್, ನಾನು ಮೊದಲೇ ಹೇಳಿದ್ದೆ, ಯಾಕಂದರೆ ಬೆಳೆದಿಲ್ಲ ಅಂತಲ್ಲ, ಇದೇ ಪ್ರದೇಶದಲ್ಲಿ ಇಲ್ಲಿಂದ ಸುಮಾರು 4 ಕಿಲೋಮೀಟ್ರಲ್ಲಿ ಇಲ್ಲೇ ಸುಮಾರು 4 ಕಿಲೋಮೀಟ್ರ್ ಇಲ್ಲಿ ಸುಳ್ಯದಿಂದ ಕಾಫಿಯನ್ನು ಈ ಅಡಿಕೆ ತೋಟದಲ್ಲಿ ಬೆಳೆದಿದ್ದಾರೆ. ಅದಕ್ಕೆ ಸರಿಯಾದ ರೀತಿಯಲ್ಲಿ ಅವರು ನೀರನ್ನು ಫೆಸಿಲಿಟಿ ಮಾಡ್ಕೊಂಡಿದ್ದಾರೆ. ಯಾವಾಗಲೂ ಕಂಟಿನ್ಯೂ ಆಗಿ ನೀರನ್ನು ಬಿಡ್ತಾ ಇದ್ದಾರೆ. ಎಸ್ಪೆಷಲಿ ಡಿಸೆಂಬರ್ ಆದಮೇಲೆ ನಮಗೆ ಅಡಿಕೆಗೆ ಮಾತ್ರ ನೀರನ್ನು ಕೊಡ್ತಾರೆ, ಕಾಫಿ ಗಿಡಕ್ಕೆ ಕೊಡೋದನ್ನು ನಿಲ್ಲಿಸ್ತಾರೆ. ಆ ಥರ ಫೆಸಿಲಿಟಿ ಮಾಡ್ಕೊಂಡ್ಬಿಟ್ಟು ಸ್ಟ್ರೆಸ್ಸನ್ನು ನೀವು ಕ್ರಿಯೇಟ್ ಮಾಡಿ ಅದಕ್ಕೆ ಈ ಫೆಬ್ರವರಿ ಅಥವಾ ಮಾರ್ಚಲ್ಲಿ ಇರಿಗೇಷನ್ ಕೊಡೋಕ್ಕೆ ವ್ಯವಸ್ಥೆ ಮಾಡಿಕೊಂಡ್ರೆ ಖಂಡಿತವಾಗಿ ಬೆಳಿಬೋದು ಸರ್. ಫೆಬ್ರವರಿ ಮಾರ್ಚಲ್ಲಿ ನೀವು ವ್ಯವಸ್ಥಿತವಾಗಿ ನೀರನ್ನು ಬಿಡಲು ವ್ಯವಸ್ಥೆ ಮಾಡಬೇಕು. ಡಿಸೆಂಬರಿಂದ ನೀವು ಇರಿಗೇಷನನ್ನು ಅಂದರೆ ವಿಂಟರ್ ಇರಿಗೇಷನ್ ಬಿಡ್ತೀವಿ, ಅದು ರನ್ನಿಂಗ್ ಬ್ಲೌಸಮ್ ಆಗದೆ ಹಾಗೆ ತಡೆಗಟ್ಟಿಬಿಟ್ಟು ನೀವು ಬೆಳೆಯನ್ನು ಬೆಳಿಬೋದು ಸರ್. ಬೆಳೀತಾ ಇದ್ದಾರೆ ಆಲ್ರೆಡಿ. ಅದು ತೋರಿಸಿರ್ತಕ್ಕಂಥದ್ದು ಅದೇ ಒಂದು ಅಡಿಕೆ ತೋಟದಲ್ಲಿ ಇದೆ. ನಾನು ತೋರಿಸ್ತೀನಿ ಬೇಕಾದರೆ. ಅದು ಅಡಿಕೆ ತೋಟದಲ್ಲಿ ಬೆಳೆದಿರ್ತಕ್ಕಂಥದ್ದು ಅದು ಬೆಳಿಬೋದು ಸರ್. ಬಟ್ ಸಪ್ರೇಟ್ ಇರಿಗೇಷನ್ ಮಾಡ್ಕೋಬೇಕು. ಇದರ ಅರ್ಥ ಸ್ಪ್ರಿಂಕ್ಲರು ಪ್ಲಸ್ ಡ್ರಿಪ್ಪು ಎರಡನ್ನು ನಾವು ಉಪಯೋಗಿಸಬೇಕಾಗ್ತದೆ. ಮಾಡಲೇಬೇಕಾಗತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಈ ಇಂದಿನ ತರಬೇತಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ರೈತ ಬಾಂಧವರೇ, ಮುಖ್ಯವಾಗಿ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಕಾಫಿ, ಆ್ಯಕ್ಚುಲಿ ಇದು ಕಾಫಿ ನಮ್ಮ ತೋಟಗಾರಿಕೆ ಇಲಾಖೆಯ ಮ್ಯಾಂಡೇಟ್ರಿ ಕ್ರಾಪ್ ಅಲ್ಲ. ಇದು ಕಾಫಿ ಬೋರ್ಡ್, ಗೌರ್ಮೆಂಟ್ ಆಫ್ ಇಂಡಿಯಾ ಅವರ ಮುಖಾಂತರ ಇದರ ಎಕ್ಸ್ಟೆನ್ಷನ್ ಇದೆ, ಎಲ್ಲ ಮಾಡ್ತಾ ಇದ್ದೇವೆ. ಆದರೆ ಸುಳ್ಯ ಭಾಗದಲ್ಲಿ ರೈತರ ಒತ್ತಾಯ ಮತ್ತು ಇದರ ಮೇಲೆಗೆ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ರೈತರಿಗೆ ಈ ಥರ ಕೋಆರ್ಡಿನೇಟ್ ಮಾಡಿಕೊಡ್ತಾ ಇದ್ದೇವೆ. ಕಾಫಿ ಬೋರ್ಡ್, ಕಾಫಿ ರಿಸರ್ಚ್ ಸ್ಟೇಷನ್ನ ಕರ್ಕೊಂಡು ಬಂದು ತರಬೇತಿ ಕಾರ್ಯಕ್ರಮ ಇರ್ಬೋದು, ಅದರ ಬಗ್ಗೆ ಮಾಹಿತಿ ಶಿಬಿರವನ್ನು ಏರ್ಪಡಿಸೋಕ್ಕೆ ನಮ್ಮ ತೋಟಗಾರಿಕೆ ಇಲಾಖೆ ಈಗಾಗಲೇ ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಕಳೆದ ಸಾಲಿನಲ್ಲಿ ನಾವು ಒಂದು 7 ರಿಂದ 8 ಕಾಫಿ ಬಗ್ಗೆನೇ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಮ್ಮ ಸಂಶೋಧನಾ ಕೇಂದ್ರದ ಡಾಕ್ಟರ್ ನಡಾಫ್ ಸರೇ ಬಂದು ತುಂಬ ವಿಚಾರ ಮಂಡನೆಯನ್ನು ಮಾಡಿದ್ದಾರೆ. ಹಾಗಾಗಿ ಮುಂದೆನೂ ಸಹ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಏನು ಕೋಆರ್ಡಿನೇಷನ್ ಮಾಡಬೇಕಾಗುತ್ತೆ, ನಾವು ಖಂಡಿತವಾಗಿಯೂ ಕಾಫಿ ಬಗ್ಗೆ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಇದೇ ರೀತಿ ಈ ಕಾರ್ಯಕ್ರಮನ ಕಾಫಿ, ನಾನು ಆ್ಯಕ್ಚುಲಿ ಮಲೆನಾಡು ಭಾಗದಿಂದನೇ ಬಂದವನು, ಮಡಿಕೇರಿ. ನಾವು ಚಿಕ್ಕಂದಿಂದನೂ ಬೆಳೆದಿರೋದಲ್ಲ, ಕಾಫಿಯಲ್ಲೇ ಬೆಳೆದಿರೋದು. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹಕಾರ ನೀಡಿದ್ದಕ್ಕೆ ತಮಗೆ ಧನ್ಯವಾದ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು ಸರ್. ಮುಂದೆ ಅರಂತೋಟದೊಡಿಕನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಂತ ಶ್ರೀ ಸಂತೋಷ್ ಕುತ್ತಮೊಟ್ಟೆಯವರು ಶುಭ ಹಾರೈಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್. ಹಲಸು, ಮಾವು ಮತ್ತು ಮಾವಿನ ಈ ಮೇಳದಲ್ಲಿ ಕಾಫಿಯ ನಿರ್ವಹಣೆ ಕುರಿತಾದಂಥ ವಿಚಾರಗೋಷ್ಠಿಯ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗಣ್ಯರೇ, ಕೃಷಿಕ ಬಾಂಧವರೇ, ಸಮಯ ಮೀರಿದೆ. ಈಗಾಗಲೇ ಸುರೇಶ್ ಸರ್ ಅವರು ಬಂದಿದ್ದಾರೆ ಮುಂದಿನ ಗೋಷ್ಠಿಗಾಗಿ. ಸ್ವಾಗತದಲ್ಲಿ ಹೇಳಿದಂತೆ ಕಳೆದ ವರ್ಷ ನಾವು ಭಾಳ ಯಶಸ್ವಿಯಾಗಿ ನಮ್ಮ ಸಂಸದರ ನೇತೃತ್ವದಲ್ಲಿ ಕಾಫಿ ಕೋ ಡ್ರೈವನ್ನು ಸುಳ್ಯದಲ್ಲಿ ಪ್ರಾರಂಭ ಮಾಡಿದ್ದೀವಿ. ಇದರ ಹಿಂದೆ ಕೂಡ ನಮಗಿದು ಹೊಸ ಬೆಳೆ ಅಲ್ಲ. ಈಗಾಗಲೇ ಜ್ಞಾನೇಶ್ ಅವರವರ ನಿಡ್ಡೆಮಲೆ ತೋಟಕ್ಕೆ ಕಾಫಿ ತೋಟ ಅಂತಲೇ ಹೆಸರು. ಹಾಗಾಗಿ ಕಾಫಿ ನಮಗೆ ಹೊಸದಲ್ಲ. ಆದರೆ ಕಾಫಿಯ ವೈಜ್ಞಾನಿಕ ನಿರ್ವಹಣೆ ಮತ್ತು ಅದನ್ನು ಒಂದು ಬೆಳೆಯಾಗಿ ಬೆಳೆಯುವ ಬಗ್ಗೆ ನಮಗೆಲ್ಲರಿಗೂ ಮಾಹಿತಿಯ ಅವಶ್ಯಕತೆ ಇತ್ತು. ಅದು ಕಳೆದ ವರ್ಷದಿಂದ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ಸುಳ್ಯದಲ್ಲಿ ನಡೀತಾ ಇದೆ. ಅದರ ಪ್ರತಿಫಲ ಅಂತ ಹೇಳಿದರೆ, ಕಳೆದ ವರ್ಷ ನನಗೆ ಗೊತ್ತಿದ್ದಾಗೆ ಸುಮಾರು ಒಂದು 5 ರಿಂದ 6 ಲಕ್ಷ ಪ್ಲಾಂಟಿಂಗ್ ಆಗಿದೆ ಸುಳ್ಯದಲ್ಲಿ. ಅದರಲ್ಲಿ ಬಹಳ ದೊಡ್ಡ ಪಾತ್ರವನ್ನು FPO ಅವರು ವಹಿಸಿದ್ದಾರೆ. ಜೊತೆಗೆ ನಾವು ಸುಳ್ಯದ ಸಹಕಾರಿ ಬ್ಯಾಂಕ್ ಮತ್ತು
ಕೊಲ್ಲಮುಗರ ನಾವು ಒಂದಷ್ಟು ಸಹಕಾರಿ ಸಂಘದ ಮುಖಾಂತರ ರೈತರಿಗೆ ಸಬ್ಸಿಡಿಯಲ್ಲಿ ಗಿಡಗಳನ್ನು ನೀಡಿದ್ದೇವೆ. ಈ ವರ್ಷ ನಮಗೆ ಬಹಳ ತುರ್ತಾಗಿ ಬೇಕಾಗಿರುವಂಥದ್ದು 2ನೇ ವರ್ಷದ ನಿರ್ವಹಣೆ ಬಗ್ಗೆ ರೈತರಿಗೆ ಮಾಹಿತಿ ಬೇಕಾಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ತೋಟಗಾರಿಕೆ ಇಲಾಖೆ, FPO ಮತ್ತು ನಾವೆಲ್ಲ ಸೇರಿಕೊಂಡು ರೈತರಿಗೆ ನಿರ್ವಹಣೆ ಬಗ್ಗೆ ಟ್ರೈನಿಂಗ್ ಕೊಡುವಂಥ, ಪ್ರಾಕ್ಟಿಕಲಾಗಿ ಒಂದು ಟ್ರೈನಿಂಗ್ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ನಡಾಫ್ ಸರ್ ಅವರಿಗೆ ಇವತ್ತು ಸಮಯದ ಕೊರತೆಯಾಗಿದೆ. ಬಹುಶಃ ಬಹಳ ಅಗಾಧವಾದ ಜ್ಞಾನವನ್ನು ಹೊಂದಿರುವಂಥವ್ರು ನಡಾಫ್ ಸರ್ ಅವರು. ಮತ್ತೊಂದು ಪ್ಲಸ್ ಏನಂತ ಹೇಳಿದರೆ ಎನಿ ಟೈಮ್ ಅವೈಲೇಬಲ್ ಆಗಿರ್ತಾರೆ, ಫಾರ್ಮರ್ಸಿಗೆ ಎನಿ ಟೈಮ್ ಅವೈಲೇಬಲ್ ಆಗಿರ್ತಾರೆ. ಇವತ್ತು ಯಾವುದು ನಿಮಗೆ ಮಾಹಿತಿಯ ಕೊರತೆಯಾಗಿದೆ ಅದನ್ನು ದಯವಿಟ್ಟು ಅವರಿಗೆ ಕೇಳಿ, ಅವರು ಖಂಡಿತ ನಿಮಗೆ ಆ ಸಲಹೆಯನ್ನು ನೀಡ್ತಾರೆ. ಇವತ್ತು ಮಾವು ಹಲಸು ಮೇಳದಲ್ಲಿ ನಡೆದಿರುವಂಥ ಈ ಗೋಷ್ಠಿ ಭಾಳ ಯಶಸ್ವಿಯಾಗಿದೆ ಅಂತ ಭಾವಿಸ್ತೇನೆ. ಯಾಕಂದರೆ ಭಾಳ ಇಂಟ್ರೆಸ್ಟೆಡ್ ಫಾರ್ಮರ್ಸ್ ಇಲ್ಲಿದ್ದಾರೆ. ಗೋಷ್ಠಿಗಾಗಿ ಬಂದವರಲ್ಲ, ಈ ಬೆಳೆಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬಂದವರು ಅನೇಕವಾಗಿದೆ. ನಿನ್ನೆಯಿಂದ ಕೂಡ ಈ ಮಾವು ಹಲಸು ಮೇಳ ಭಾಳ ಯಶಸ್ವಿಯಾಗಿ ನೆರವೇರ್ತಾ ಇದೆ. ಮುಂದಿನ ಗೋಷ್ಠಿಗಳು ಕೂಡ ಚೆನ್ನಾಗಿರಲಿ. ಸುರೇಶ್ ಸರ್ ಅವರ ಗೋಷ್ಠಿ ಭಾಳ, ಅವರು ಕೂಡ ಪ್ರಾಕ್ಟಿಕಲ್ ಆಗಿ ಅನುಭವ ಹೊಂದಿರುವಂಥ ಸುರೇಶ್ ಬಲ್ನಾಡ್ ಸರ್ ಅವರು ಇದ್ದಾರೆ. ಮುಂದಿನ ಗೋಷ್ಠಿ ಕೂಡ ನೀವೆಲ್ಲ ಇದ್ದು ಈ ಗೋಷ್ಠಿಯನ್ನು ಯಶಸ್ವಿಗೊಳಿಸಿ. ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥ ಎಲ್ಲ ಸಂಘ ಸಂಸ್ಥೆಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ವಂದನೆಗಳು ಸರ್. ಮುಂದೆ ಈ ಕಾರ್ಯಕ್ರಮದ ಅಧ್ಯಕ್ಷರಂತ ಶ್ರೀ ಗೋವಿಂದ ಭಟ್ ಚಾಯ್ಪೆ ಅವರು ಶುಭಾರೈಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಸರ್. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು 9 ಎಕರೆ ಕಾಫಿ ತೋಟ ಮಾಡಿದ್ದೇನೆ. ಅಲ್ಲಿ ಒಂದು 100ರಿಂದ 120 ಚೀಲ ಕಾಫಿ ಕೊಯ್ತಾ ಇದ್ದೇನೆ. ಹಾಗಾಗಿ ಈಗ ಕಾಫಿ ತೋಟದಲ್ಲಿ ನೀರಿನ ಇದು ಹೇಗೆ ಅಂದರೆ, ನಾನು ಹೂ ಬಿಡುವ ಸಮಯದಲ್ಲಿ ಬುಡ ನೀರು ಹಿಡಿತೇನೆ ಪೈಪಲ್ಲಿ, ಅವರು ಕೇಳಿದಿರಲ್ಲ ಹಾಗೆ. ತೆಂಗಿನ ತೋಟದಲ್ಲಿ ಹಾಗೆ ಹೂ ಹೋಗುವ ಸಮಯದಲ್ಲಿ ಬುಡಕ್ಕೆ ಮಾತ್ರ ನೀರು ಹಾಕ್ತೇನೆ, ಬಾಕಿ ಇಡೀ ಸ್ಪ್ರಿಂಕ್ಲರ್ ಹಾಕೋದಿಲ್ಲ. ಹಾಗಾಗಿ ಇದಾಗ್ತದೆ. ಉಪಬೆಳೆಯಾಗಿ ನಾನು ಮಾಡಿದ್ದು ಅಡಿಕೆ ತೋಟದಲ್ಲಿ. ಅಡಿಕೆ ತೋಟ ರೋಗದಲ್ಲಿ ಹೋಗಿರುವಾಗ ತೆಂಗಿನ ಗಿಡ ಮರದ ಬುಡಕ್ಕೆ ಇದು ಹೋಲ್ಸ್ ಪೈಪಲ್ಲಿ ಹಿಡಿಯೋದು. ಆವಾಗ ಕಾಫಿ ಗಿಡ ಬಾಡಬೇಕಲ್ಲ, ಅದಕ್ಕೆ ಬೇಕಾಗಿ. ಮತ್ತು ಹೂವಿಗೆ ಆಗುವಾಗ ಇದಕ್ಕೆ ಹಿಡಿ ಹಾಗೆ ಮಾಡ್ತೇನೆ. ಹಾಗೊಂದು ನಾನು ಹೇಳಿದ್ದು ಹಾಗೆ. ಕಾಫಿ ಅಡಿಕೆ ಕೈ ಕೊಟ್ಟಾಗ ನಮಗೆ ಕಾಫಿ ನಮ್ಮನ್ನು ತಾಂಗ್ತದೆ ಅಂತ ಹೇಳ್ಬೋದು. ಹಾಗೆ ಹೇಳುತ್ತಾ ನನ್ನ ಹಲಸು ಮಾವಿನ ಮೇಳಕ್ಕೆ ಶುಭವಾಗಲಿ ಎಂದು ಮಾಡ್ತೀನಿ. ವಂದನೆಗಳು ಸರ್. ಇದೀಗ ಅತಿಥಿಗಳಿಗೆ ಸ್ಮರಣಿಕೆ ವಿತರಣಾ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ಅಧ್ಯಕ್ಷರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ಗೋವಿಂದ ಭಟ್ ಚಾಯ್ಪೆ ಅವರಿಗೆ, ಈ ಮೇಳದ ಸಮಿತಿಯ ಅಧ್ಯಕ್ಷರಂತ ಶ್ರೀ ವೀರಪ್ಪ ಗೌಡ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಮುಂದೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಡಾಕ್ಟರ್ ಎಸ್.ಎ. ನಡಾಫ್ ಅವರಿಗೆ, ಸ್ಮರಣಿಕೆಯನ್ನು ನೀಡಬೇಕು. ಮುಂದೆ ಗೌರವ ಉಪಸ್ಥಿತಿಯಲ್ಲಿರುವಂಥ ಅರಂತೋಡಿಕನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಂಥ ಶ್ರೀ ಸಂತೋಷ್ ಕುತ್ತಮೊಟ್ಟೆ ಅವರಿಗೆ ಗೌರವ ಸ್ಮರಣಿಕೆ. ವಂದನೆಗಳು ಸರ್. ಮುಂದೆ ಈ ಒಂದು ಇದರ ವಂದನಾರ್ಪಣೆ ಕಾರ್ಯಕ್ರಮಕ್ಕೆ ಸಹಾಯಕ ತೋಟಗಾರಿಕಾ ಅಧಿಕಾರಿಯಾದಂತಹ ಅರಬಣ್ಣ ಪೂಜಾರಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಮಾವು ಮತ್ತು ಹಲಸು ಬೆಳೆದ ಅಂಗವಾಗಿ ಕಾಫಿ ಬೆಳೆಯ ಕುರಿತು ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಸುಳ್ಯದ ರೈತರಾದಂಥ ಶ್ರೀ ಗೋವಿಂದ ಭಟ್ ಅವರಿಗೆ ನಮ್ಮ ಇಲಾಖೆ ಪರವಾಗಿ ಹಾಗೂ ನಮ್ಮ ಈ ಒಂದು ಹಲಸು ಮೇಳದ ಎಲ್ಲ ಗುರು ಹಿರಿಯರ ಪರವಾಗಿ ನಾವು ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಂಥ ನಮ್ಮ ಚಟ್ಟಳ್ಳಿ ಫಾರ್ಮ್ದ ಹಿರಿಯ ವಿಜ್ಞಾನಿಗಳಾದಂಥ ಡಾಕ್ಟರ್ ನದಾಫ್ ಸರ್ಗೂ ಸಹ ನಮ್ಮ ಈ ಹಲಸು ಮೇಳದ ವತಿಯಿಂದ ಹಾಗೂ ಇಲಾಖೆ ವತಿಯಿಂದ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಾಗಿ ಆಗಮಿಸಿದಂಥ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಅರಂತೋಡು ಅಧ್ಯಕ್ಷರಾದಂಥ ಯುವಕರ ಕಣ್ಮನಿಯಾದಂಥ ಶ್ರೀ ನಮ್ಮ ಸಂತೋಷ್ ಕುತ್ತಮೊಟ್ಟೆ ಸರ್ ಅವರಿಗೂ ಸಹ ನಮ್ಮ ಹಲಸು ಮೇಳದ ಪರವಾಗಿ ಹಾಗೂ ನಮ್ಮ ಇಲಾಖೆ ಪರವಾಗಿ ತುಂಬ ಹೃದಯ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಗೌರವ ಉಪಸ್ಥಿತಿಯನ್ನು ವಹಿಸಿದಂಥ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಪ್ರಮೋದ್ ಸರ್ ಅವರಿಗೂ ಸಹ ನಮ್ಮ ಇಲಾಖೆ ವತಿಯಿಂದ ಹಾಗೂ ಈಗ ನಡೆದಿರ್ತಕ್ಕಂಥ ಎಲ್ಲ ರೈತರ ಪರವಾಗಿ ಹಾಗೂ ಹಲಸು ಮೇಳದ ವತಿಯಿಂದ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ವಿ.
ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಂಥ ಹಲಸು ಮೇಳದ ಎಲ್ಲ ಸಂಯೋಜಕರಿಗೂ ಸಹ ನಮ್ಮ ಇಲಾಖೆ ವತಿಯಿಂದ ನಾವು ತುಂಬ ಹೃದಯ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಹಾಗೂ ಆಗಮಿಸಿದಂಥ ತಮಗೆಲ್ಲರಿಗೂ ಸಹ ಇಲಾಖೆಯಿಂದ ಹಲಸು ಮೇಳದ ಸಂಘಟನೆ ವತಿಯಿಂದ ತುಂಬ ಹೃದಯ ಧನ್ಯವಾದ ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ವಿ.